ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶಾಂತಿ ಮನೋಜ ಇಬ್ಬರು ಲಾಯರ್ ಹತ್ರ ಹೋಗಿರ್ತಾರೆ. ರೋಹಿಣಿಗೆ 5 ಲಕ್ಷ ಕೊಟ್ಬಿಟ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾಳೆ ಅಂತ ಶಾಂತಿ ಹೇಳ್ತಾಳೆ. ಆಗ ಲಾಯರ್ ಕೃಷ್ಣ ಮನೋಜ್ ಅವ್ರ ಮೇಲೆ ಡೌಟ್ ಪಡ್ತಾರೆ. ನೀವೇ ಖರ್ಚಿಗೆ ದುಡ್ಡಿಲ್ಲ ಅಂತ ಏನಾದರೂ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ನಾನು ಆ ರೀತಿ ಎಲ್ಲ ಮಾಡೋನಲ್ಲ, ನಿಜವಾಗ್ಲೂ ಅವಳು ಹಾಗೇನೇ ಹೇಳಿದ್ದು ಅಂತ ಮನೋಜ್ ಹೇಳ್ತಾನೆ. ಮೇಡಮ್, ನನ್ನ ಮಗ ಆ ರೀತಿ ಮಾಡೋನಲ್ಲ, ಚೆನ್ನಾಗಿ ಓದ್ಕೊಂಡಿರೋನು, ಬುದ್ಧಿವಂತ ಅಂತಾಳೆ ಶಾಂತಿ. ಅಷ್ಟು ನಾಲೆಡ್ಜ್ ಇರೋದಕ್ಕೇನೆ ಅಲ್ವಾ ಅವ್ರ ತಂದೆ ಸೈನ ಫೋರ್ಜರಿ ಮಾಡಿ ಸಿಕ್ಕಾಕೊಂಡಿದ್ದು ಅಂತ ಲಾಯರ್ ಹೇಳ್ತಾರೆ. ಶಾಂತಿ ಮನೋಜ ಇಬ್ಬರು ಸುಮ್ಮನಾಗ್ತಾರೆ. ಒಂದ್ಸರಿ ರೋಹಿಣಿ ಹತ್ರ ನೀವೇ ಮಾತಾಡ್ಬಿಡಿ ಮೇಡಮ್ ಅಂತ ಶಾಂತಿ ಹೇಳ್ತಾಳೆ. ಹಾಗೇನೆ ರೋಹಿಣಿಗೆ ಲಾಯರ್ ಕೃಷ್ಣ ಕಾಲ್ ಮಾಡ್ತಾರೆ. ರೋಹಿಣಿ ಕೃಷ್ಣ ರೆಡಿ ಮಾಡ್ತಿರ್ತಾಳೆ. ನಾನು ಇವನ್ನ ವ್ಯಾನ್ ಹತ್ತಿಸ್ತೀನಿ, ನೀನು ಫೋನ್ ಅಟೆಂಡ್ ಮಾಡು ಅಂತ ಹೇಳಿ ಪ್ರಮೀಳ್ ಅವರು ಕೃಷ್ಣ ಕರ್ಕೊಂಡು ಹೋಗ್ತಾರೆ. ರೋಹಿಣಿ 5 ಲಕ್ಷ ಕೊಟ್ಟರೆ ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಅಂತಲ್ಲ, ಹಾಗಂತ ಲಾಯರ್ ಕೃಷ್ಣ ಕೇಳ್ತಾರೆ. ಹೌದು ಮೇಡಮ್, ದುಡ್ಡನ್ನ ರೆಡಿ ಮಾಡಿದ್ದಾರಾ ಅಂತ ಕೇಳ್ತಾಳೆ ರೋಹಿಣಿ. ಅದನ್ನೆಲ್ಲ ಅವ್ರು ರೆಡಿ ಮಾಡ್ತಾರೆ. ನಿನ್ಗೆ ಅವಶ್ಯಕತೆ ಇರೋ ದುಡ್ಡನ್ನ ಅವರು ಕೊಟ್ಬಿಡ್ತಾರೆ. ಅವರು ದುಡ್ಡು ಕೊಟ್ಟಿದ ತಕ್ಷಣ ನೀನು ಡಿವೋರ್ಸ್ ಕೊಟ್ಬಿಡ್ತೀಯ ಅಲ್ವಾ ಅಂತ ಕೇಳ್ತಾರೆ ಕೃಷ್ಣ. ಡಿವೋರ್ಸ್ ಕೊಟ್ಬಿಡ್ತೀನಿ ಮೇಡಮ್. ಮನೋಜ್ ಅವರು ಜೈಲಿಗೆ ಹೋಗಿರ್ಬೇಕಾದ್ರೆ ಅವ್ರನ್ನ ಕಷ್ಟಪಟ್ಟು ದುಡ್ಡು ಕೊಟ್ಟು ಬಿಡಿಸ್ಕೊ ಬಂದಿದ್ದು ನಾನು. ಅವ್ರ ಅಮ್ಮನಿಗೆ ಅದನ್ನೆಲ್ಲ ಮಾಡೋಕ್ಕೆ ಆಗಲಿಲ್ಲ, ಸುಮ್ಮನೆ ಬೈಕ್ ಬಂದಿದ್ದು ಮಾತಾಡ್ತಾರೆ ಅಷ್ಟೇ ಅಂತಾಳೆ. ನಾನು ಅವ್ರ ಮಗನ 5 ಲಕ್ಷ ಕಷ್ಟಪಟ್ಟು ದುಡ್ಡು ರೆಡಿ ಮಾಡಿ ಕೇಸಿಂದ ಹೊರಗೆ ಕರ್ಕೊಂಡು ಬಂದಿದ್ದೀನಿ. ಅವ್ರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ರೆಡಿನೇ ಇಲ್ಲ. ನಾನು ಆ ದುಡ್ಡನ್ನ ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ. ನನಗೂ ಆ ಮನೆಯಲ್ಲಿರೋ ಕೆಲವು ಜನಗಳಿಗೆ ಹಾಗೆ ಬರಲ್ಲ, ಅದರಿಂದ ದುಡ್ಡನ್ನ ವಾಪಸ್ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ ಅಂತಾಳೆ ರೋಹಿಣಿ. ತಪ್ಪೇನಿಲ್ಲ, ನಿನ್ನ ದುಡ್ಡನ್ನ ನೀನು ಕೇಳಿದ್ದಲ್ವಾ ಅಂತ ಲಾಯರ್ ಹೇಳ್ತಾರೆ. ಅದು ಅಲ್ಲದೆ ಆ ಮನೆಯಲ್ಲಿ ರಾಕ್ಷಸಿ ಥರ ನಮ್ಮತ್ತೆ ಬೇರೆ ಇದ್ದಾರಲ್ಲ ಅಂತಾಳೆ. ಆಗ ಶಾಂತಿ ಕೋಪ ಮಾಡಿಕೊಟ್ಟು ತನ್ನ ಬ್ಯಾಗ್ನ ಟೇಬಲ್ ಮೇಲೆ ಕುಗ್ತಾಳೆ. ಮನೋಜ ಮತ್ತು ಕೃಷ್ಣ ಸುಮ್ಮನೆ ಇರಿಸ್ತಾರೆ. ಅವರು ನನ್ನನ್ನು ಮನೋಜ್ ಜೊತೆ ಬಾಳಕ್ಕೆ ಬಿಡಲ್ಲ. ಶಾಂತಿ ಇನ್ನೇನು ಮಾತಾಡಬೇಕು ಅಂತಿರುವಾಗ, ಅಮ್ಮ ನಿನ್ನ ಕಾಲು ಕಟ್ತೀನಮ್ಮ, ಸುಮ್ಮನೆ ಇದ್ಬಿಡಮ್ಮ ಅಂತ ಮನೋಜ ಹೇಳ್ತಾ ಇರ್ತಾನೆ. ಸರಿನಮ್ಮ, ನೀನೇ ಇಂಥ ನಿರ್ಧಾರಕ್ಕೆ ಬಂದಿದೆಯಲ್ಲ, ಒಳ್ಳೆ ವಿಷಯ ಅಂತ ಹೇಳ್ತಾರೆ ಕೃಷ್ಣ. ಆದರೆ ಒಂದು ವಿಷಯ ಮೇಡಮ್, ಆ 5 ಲಕ್ಷನ ಫುಲ್ ಅಮೌಂಟಲ್ಲಿ ಸೆಟ್ಲ್ ಮಾಡಬೇಕು. ಆಮೇಲೆ ನಾನು ಡೈವರ್ಸ್ ನೋಟಿಸ್ನಲ್ಲಿ ಸೈನ್ ಮಾಡ್ತೀನಿ ಅಂತಾಳೆ. ಓಕೆ, ನಾನು ಅವ್ರ ಜೊತೆ ಮಾತಾಡಿ ಆಮೇಲೆ ಹೇಳ್ತೀನಿ ಹಾಗಂತ ಕೃಷ್ಣ ಹೇಳ್ತಾಳೆ. ಈ ಕಡೆ ರೋಹಿಣಿ ಅವ್ರಿಗೆ 5 ಲಕ್ಷ ಸಿಗಲೇಬಾರ್ದು. ಆಗ ಮನೋಜ್ ಅವರು ಅವ್ರ ಅಮ್ಮನ ಬಿಟ್ಟು ನನ್ನ ಹತ್ರ ಬರ್ತಾರೆ ಅಂತ ಅನ್ಕೋತಿರ್ತಾಳೆ. ದೇವರೇ ಅಂತ ಕೈ ಮುಗಿತಿರುವಾಗ ಈ ಕಡೆ ಶಾಂತಿ ನೋಡಿದ್ರೆ ಎಷ್ಟು ಕೊಬ್ಬು ಅಂತ ಅವಳಿಗೆ ಹೇಗೆ ಮಾತಾಡ್ತಿದ್ದಾಳೆ ಅಂತ. ಹಾಗಂತ ಕೇಳ್ತಿರುವಾಗ, ಸರಿ ಬಿಡಿ, ಹೇಗೋ ನಮ್ಮ ದಾರಿಗೆ ಬಂದ್ಬಿಟ್ಲಲ್ಲ, ಅವಳು ಹೇಳ್ದಂಗೆ 5 ಲಕ್ಷ ರೆಡಿ ಮಾಡಿ ಕೊಟ್ಬಿಡಿ, ಈ ಕೇಸು ಮುಗಿಯುತ್ತೆ, ನಿಮ್ಮ ಮಗನಿಗೆ ಡಿವೋರ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಮೇಡಮ್, ತಕ್ಷಣ 5 ಲಕ್ಷ ರೆಡಿ ಮಾಡೋದು ತುಂಬ ಕಷ್ಟ ಮೇಡಮ್ ಅಂತಾನೆ ಮನೋಜ. ಏನಪ್ಪ, ನಿನ್ನ ತಮ್ಮ ಸೂರ್ಯ ಮನೆಗೋಸ್ಕರ 38 ಲಕ್ಷನ ತಕ್ಷಣ ರೆಡಿ ಮಾಡಿದ್ದಾನೆ, ಮನೆ ಕೂಡ ಬಿಡಿಸ್ಕೊಂಡಿದ್ದಾನೆ. ನೀನು ಹೋಮ್ ಅಪ್ಲೈನ್ಸಸ್ ಶೋರೂಮ್ ಬೇರೆ ಇಟ್ಟಿದೆಯಾ, ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ನಿಮ್ಮ ಅಮ್ಮ ಪದೇ ಪದೇ ಹೇಳ್ತಿರ್ತಾರೆ. ನಿನ್ನ ಕೈಲಿ ಒಂದು 5 ಲಕ್ಷ ರೆಡಿ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ ಕೃಷ್ಣ. ಆಗ ಶಾಂತಿ, ಹೇ ಮನೋಜ್, ಹೇಗಾದರೂ 5 ಲಕ್ಷ ರೆಡಿ ಮಾಡಿ ಅವಳ ಮುಖದ ಮೇಲೆ ಬೀಸಾಕಿ ಡೈವರ್ಸ್ನ ತೊಗೊಂಡ್ಬಿಡೋ. ಅವಳಾಗಂತಿರುವಾಗ, ಅಮ್ಮ ಹೇಗಮ್ಮ, ನಾನು ಒಬ್ಬನೇ ಅಂತ ಮನೋಜ್ ಹೇಳಕ್ಕೆ ಬರ್ತಾನೆ. ನೀನೇ ಅಲ್ವೇನೋ ಅದನ್ನೆಲ್ಲ ರೆಡಿ ಮಾಡಬೇಕಾಗಿರೋದು, ಆ ಫ್ರಾಡು ನಿನ್ನ ಜೀವನನೇ ಬಿಟ್ಟು ಹೋಗ್ತಾಳೆ, ಆದಷ್ಟು ಬೇಗ ದುಡ್ಡಿಗೆ ಏರ್ಪಾಡು ಮಾಡು ಅಂತಾಳೆ ಶಾಂತಿ. ಈ ಕಡೆ ಮನೆಯಲ್ಲಿ ಸೂರ್ಯ ಮೀನಾ ಮಲಗಿರುವಾಗ ಕುಸುಮ ಅವರು ಫೋನ್ ಮಾಡ್ತಾರೆ. ಏನಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರಲ್ಲ, ಹೇಳಮ್ಮ ಅಂತಾಳೆ ಮೀನಾ. ನಮ್ಮ ಮನೆ ಹತ್ರ ಒಂದಿಬ್ಬರು ಬೈಕ್ನಲ್ಲಿ ಓಡಾಡ್ತಾನೆ ಇದ್ದಾರೆ, ಈ ಕಡೆ ನೋಡ್ತಾನೆ ಇದ್ದಾರೆ ಹಾಗಂತ ಕುಸುಮ ಹೇಳ್ತಿರೋವಾಗ, ಏನಮ್ಮ ಹೇಳ್ತಿದ್ಯಾ ಅಂತಾಳೆ ಮೀನಾ. ನಾನು ಹೊರಗಡೆ ಹೋದರೆ ನಾನು ಹಿಂದೆನೇ ಬರ್ತಾರೆ ಕಣೆ, ನಾನು ತಿರುಗಿ ನೋಡಿದ್ರೆ ಬೇರೆ ಏನೋ ನೋಡೋ ಥರ ಆಕ್ಟ್ ಮಾಡ್ತಾರೆ. ಅವ್ರು ಅಂತಿರೋವಾಗ, ಯಾರವರು, ಇದಕ್ಕೂ ಮುಂಚೆ ನೋಡಿದ್ದೀನಮ್ಮ ಅಂತ ಕೇಳ್ತಾಳೆ ಮೀನಾ. ನಿನ್ನೆ ನೈಟು ನಿದ್ದೆ ಬರಲಿಲ್ಲ ಅಂತ ಏನೋ ಮಾಡ್ತಿದ್ದೆ, ಅವಾಗ ಅವರಿಬ್ಬರು ನಿಂತ್ಕೊಂಡು ಮಾತಾಡ್ತಿದ್ರು ಕಣೆ, ಈಗಲೂ ಕೂಡ ಬೆಳಿಗ್ಗೆಯಿಂದನೂ ನನ್ನನ್ನೇ ಹಿಂಬಾಲಿಸ್ತಿದ್ದಾರೆ, ನಮ್ಮನೆ ಕಡೆನೇ ನೋಡ್ತಿದ್ದಾರೆ ಅಂತಾರೆ ಕುಸುಮ. ಮೀನಾ, ನನಗೆ ತುಂಬಾ ಭಯ ಆಗ್ತಿದೆ, ಏನೋ ತಪ್ಪಾಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ, ಮನೇಲಿ ಬೇರೆ ಮಜಾ ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ನನಗೆ ಭಯ ಆಗ್ತಿದೆ ಕಣೆ ಅಂತಾರೆ ಕುಸುಮ. ಭಯಪಡಬೇಡ ಅಮ್ಮ, ಇದು ಯಾರ ಕೆಲಸ ಅಂತ ನನಗೆ ಚೆನ್ನಾಗೊತ್ತು, ನಾನು ಅವ್ರ ಜೊತೆ ಮಾತಾಡಿ ಮತ್ತೆ ನಿನಗೆ ಕಾಲ್ ಮಾಡ್ತೀನಿ ಹಾಗಂತ ಮೀನಾ ಹೇಳ್ತಾಳೆ. ಮೀನಾ ಏನಾಯಿತು ಅಂತ ಸೂರ್ಯ ಕೂಡ ಕೇಳ್ತಾನೆ. ಅಮ್ಮ ತುಂಬಾ ಭಯ ಪಡ್ತಿದ್ದಾರೆ ರೀ ಅಂತ ಮೀನಾ ಹೇಳ್ತಾಳೆ. 2 ದಿನದಿಂದ ಯಾರೋ ಇಬ್ಬರು ಮನೆ ಕಡೆನೇ ನೋಡ್ತಿದ್ದಾರಂತೆ, ಅಮ್ಮನ್ನೇ ಫಾಲೋ ಮಾಡ್ತಿದ್ದಾರಂತೆ, ಅದಕ್ಕೆ ಅವರು ತುಂಬಾ ಭಯ ಪಟ್ಕೊಂಡಿದ್ದಾರೆ ಅಂತಾಳೆ. ನೋಡು ಮೀನಾ, ಆ ವಿಶಾಲಮ್ಮ ಸುಮ್ಮನೆ ಇದ್ಬಿಡ್ತಾಳ, ಅವಳ ಪವರ್ ಏನು ಅಂತ ತೋರಿಸ್ಬಾರ್ದ, ಅದಕ್ಕೆ ಈ ರೀತಿ ಮಾಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಖಂಡಿತ ಇದು ಅವಳ ಕೆಲಸನೇ ಅಂತಿರೋವಾಗ, ನಾನು ಹಾಗೆ ಅಂದ್ಕೊಂಡಿರಿ ಅಂತಾಳೆ ಮೀನಾ. ತಾರಾ ವಿಡಿಯೋದಲ್ಲಿ ಮಾತಾಡಿದ್ದನ್ನ ನೋಡ್ಬಿಟ್ಟಿದ್ದಾರಲ್ಲ, ಆ ವಿಡಿಯೋ ನೋಡಿ ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಅವರು ಕನ್ಸು ಕಾಣ್ತಿದ್ರು ಅನಿಸುತ್ತೆ, ತಾರಾ ಕಾಣ್ತಿಲ್ಲ ಅಂತ ನಮ್ಮನ್ನು ಜೈಲಿಗೆ ಕಳ್ಸೋಕೆ. ಅದೆಲ್ಲ ಆಗಲಿಲ್ವಲ್ಲ, ನಮ್ಮನ್ನು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತಾನೆ ನಿಮ್ಮಮ್ಮನ ಭಯಪಡ್ಸೋಕ್ಕೆ ಈ ರೀತಿ ಮಾಡ್ತಿರೋದು ಅಂತಾನೆ ಸೂರ್ಯ. ಅಮ್ಮ ಮಾತಾಡ್ತಿರೋದು ನೋಡಿದ್ರೆ ನನಗೇನೆ ತುಂಬ ಭಯ ಆಗ್ತಿದ್ದೀರಿ, ಅವರೊಬ್ಬರೇ ಬೇರೆ ಇದ್ದಾರೆ, ಹೇಳಬೇಕು ಅಂದರೆ ಕನಕನ ಹೋಗಿ ಅಲ್ಲಿರೋ ಕೇಳಲ್ಲ ಅಂತಾಳೆ ಮೀನಾ. ಬೇಡ ಮೀನಾ, ಸೆಟ್ ಆಗೋಲ್ಲ, ಆ ಅರುಣ್ ಅವಶ್ಯಕತೆ ಇಲ್ಲದೆ ಸುಮ್ಮನೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಆಮೇಲೆ ಅವರು ಕನಕನೇ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಅದೆಲ್ಲ ಏನು ಬೇಡ. ಅವನಾಗಂತಿರುವಾಗ, ಪಾಪ ರೀ ಅಮ್ಮ, ಅವ್ರಿಗೆ ಈಗಾಗಲೇ ಆರೋಗ್ಯ ಸರಿ ಇಲ್ಲ, ಈಗ ಇದನ್ನು ನೆನೆಸ್ಕೊಂಡು ತುಂಬಾ ಭಯ ಪಡ್ತಿರ್ತಾರೆ, ನನಗೊಂಥರ ಅನ್ನಿಸ್ತಿದೆ ಅಂತಾಳೆ ಮೀನಾ. ಒಂದು ಕೆಲಸ ಮಾಡೋಣ,
ಈಗಲೇ ಅತ್ತೆನ ನಮ್ಮನೆ ಕರ್ಕೊಂಡು ಬಂದ್ಬಿಡೋಣ ಅಂತಾನೆ ಸೂರ್ಯ. ಏನ್ರಿ ಅತ್ತೆ ಈಗಾಗಲೇ ನನ್ನ ಮೇಲೆ ತುಂಬಾ ಕೋಪ ಇದೆ. ಅಮ್ಮ ಏನಾದರೂ ಇಲ್ಲಿಗೆ ಬಂದುಬಿಟ್ರೆ ಅತ್ತೆಗೆ ಇಷ್ಟನೇ ಆಗೋಲ್ಲ. ಬೇಡ ರೀ, ಆಮೇಲೆ ಆ ರೌಡಿಗಳು ನಮ್ಮನ್ನೆಲ್ಲರನ್ನೂ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದರಿಂದ ನಮಗೇನೆ ಸಮಸ್ಯೆ ಅಂತಾಳೆ ಮೀನಾ. ಹಾಗಾದರೆ ಅತ್ತೆನ ನಮ್ಮ ಕಸ್ತೂರಿ ಆಂಟಿ ಮನೇಲಿ ಇರ್ಸೋಣ ಕರ್ಕೊಂಡೋಗಿ ಅಂತಾನೆ ಸೂರ್ಯ. ಹೌದು ರೀ, ಇದು ಒಳ್ಳೆ ಐಡಿಯಾನೇ. ಅಮ್ಮ ಕಸ್ತೂರಿ ಆಂಟಿ ಮನೇಲಿದ್ದರೆ ಸೇಫ್ ಆಗಿರ್ತಾರೆ. ಅವ್ರ ಮನೇಲಿದ್ದರೆ ಯಾರಿಗೂ ಯಾವ ಸಂದೇಹನೂ ಬರಲ್ಲ. ಹಾಗಂತ ಮೀನಾ ಹೇಳ್ತಿರುವಾಗ, ಹಾಗಾದರೆ ನಮ್ಮ ಕೆಲಸನೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು ನಾವು. ಆದಷ್ಟು ಬೇಗ ಮಂಜನ್ಗೂ ತಾರಾಗೂ ಮದುವೆ ಮಾಡಿ ಮುಗಿಸ್ಬೇಕು ಅಂತಾನೆ. ಎಮರ್ಜೆನ್ಸಿಲಿ ಹೇಗೆ ಮದುವೆ ಮಾಡಬೇಕು ಅಂತ ರಿಜಿಸ್ಟ್ರಾರ್ ಸರಿ ಮೊದಲು ಹೋಗಿ ವಿಚಾರಿಸ್ಬೇಕು. ಅವ್ರ ಮದುವೆ ಆಗ್ಬಿಡ್ತು ಅಂತ ಇಟ್ಕೋ, ಆಗ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತಾನೆ ಸೂರ್ಯ. ಹೌದು ರೀ, ತಾರಾ ಮಂಜನ್ ಮದುವೆ ಏನಾದರೂ ಆಗ್ಬಿಟ್ರೆ ಆ ವಿಶಾಲಮ್ಮನ ಕೊಬ್ಬು ಅಳಗೋಗುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ ಮೀನಾ, ಧೈರ್ಯವಾಗಿರು. ನೀನು ನಾಳೆನೇ ಕಸ್ತೂರಿ ಆಂಟಿ ಮನೆಗೆ ಹೋಗಿ ಅತ್ತೆನ ಇಲ್ಲಿ ಇರಿಸ್ತೀನಿ ಅಂತ ಪರ್ಮಿಷನ್ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ. ಈ ಕಡೆ ಮೀನಾ ಕಸ್ತೂರಿ ಆಂಟಿ ಅಂತ ಕಸ್ತೂರಿ ಅವ್ರ ಮನೆಗೆ ಬರ್ತಾಳೆ. ಏನು ಮೀನಾ, ಹೂ ಕೊಡೋಕೆ ಬಂದಿಯಾ? ನಾನೇ ನಿನ್ನನ್ನು ಹೂ ತೊಗೊಂಡು ಬಾ ಅಂತ ಫೋನ್ ಮಾಡೋಣ ಅಂದ್ಕೊಂಡೆ. ಅಷ್ಟಲ್ಲಿ ನೀನೇ ಬಂದ್ಬಿಟ್ಟಿದೆಯಲ್ಲ ಅಂತ ಕೇಳ್ತಾರೆ. ಇಲ್ಲ ಆಂಟಿ, ನಾನು ಇವತ್ತು ಹೂ ಕೊಡೋಕೆ ಬಂದಿಲ್ಲ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು, ಅದನ್ನು ಕೇಳೋಕ್ಕೆ ಬಂದೆ ಅಂತಾಳೆ. ನನ್ನ ಹತ್ರ ಸಹಾಯ ಅಂತ ಯಾಕಮ್ಮ ಕೇಳ್ತಿದ್ಯಾ? ಏನಾಗಬೇಕೋ ಅದನ್ನು ಹೇಳಿಬಿಡು. ನೀನು ಕೂಡ ನನ್ನ ಮಗಳಿದ್ದಂಗೆ, ನೀನು ಕೇಳಿದ್ರೆ ನಾನು ಇಲ್ಲ ಅಂದ್ಬಿಡ್ತೀನ ಅಂತ ಹೇಳ್ತಾರೆ ಕಸ್ತೂರಿ. ಹೇಗೆ ಕೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಏನೇ ಆಗಲಿ ಧೈರ್ಯವಾಗಿ ಹೇಳಮ್ಮ ಅಂತಾರೆ ಕಸ್ತೂರಿ. ನನ್ನ ಹತ್ರ ತಾನೇ ನೀನು ಕೇಳ್ತಿರೋದು. ಇಲ್ಲಿ ನೋಡು, ನನ್ನ ಮಗ ನನಗೆ ಒಂದು ಫೋನ್ ಕೂಡ ಮಾಡಲ್ಲ. ನಾನು ಸೂರ್ಯನು ನೀನು ನನ್ನ ಮಕ್ಕಳು ಅಂತಲೇ ಅಂದ್ಕೊಂಡಿದ್ದೀನಿ. ನೀನು ಅವಾಗವಾಗ ಬಂದು ಹೋಗ್ತಿದ್ರೆ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಏನೇ ಇದ್ರೂ ಸಂಕೋಚ ಪಡದೆ ನನ್ನನ್ನು ಕೇಳಮ್ಮ ಅಂತ ಹೇಳ್ತಾರೆ. ಅದು ಅಂತ ಮೀನಾ ಹೇಳಕ್ಕೆ ಬರ್ತಾಳೆ. ಯಾಕಮ್ಮ ಮೀನಾ ಹಿಂಜರಿಸಿದ್ಯಾ? ನೀನು ನನ್ನ ಮಗಳಿದ್ದಂಗೆ, ನಾನು ನಿಮ್ಮಮ್ಮ ಇದ್ದಂಗೆ. ನಿನ್ನನ್ನು ನೋಡಿದಾಗೆಲ್ಲ ನನಗೂ ಈ ಥರ ಮಗಳಿರಬಾರ್ದ ಅಂತ ಅನ್ನಿಸ್ತಿರುತ್ತೆ ಯಾವಾಗ್ಲೂ. ನನ್ನ ಹತ್ರ ನೀನು ಏನು ಬೇಕಾದರೂ ಕೇಳ್ಬೋದು ಅಂತಾರೆ. ಅದು ನಡೆದಿರೋ ವಿಷಯ ಎಲ್ಲ ನಿಮ್ಗೆ ಗೊತ್ತಲ್ವಾ ಆಂಟಿ? ಹಾಗಂತ ಮೀನಾ ಹೇಳ್ತಾಳೆ. ಯಾವುದು, ಆ ಮನೆ ಸಮಸ್ಯೆ ತಾನೇ ಅಂತ ಕಸ್ತೂರಿ ಹೇಳ್ತಾರೆ. ಅದಲ್ಲ ಆಂಟಿ, ನನ್ನ ತಮ್ಮನ ವಿಷಯ ಅಂತಾಳೆ ಮೀನಾ. ಕೇಳಿದ್ದೀನಮ್ಮ, ಆ ವಿಶಾಲಮ್ಮನ ಮಗಳನ್ನ ಲವ್ ಮಾಡ್ತಿದ್ದಾನೆ, ಅದೇನೇ ತಾನೇ ಅಂತ ಹೇಳ್ತಾರೆ. ಹ್ಞೂ ಅಂತಾಳೆ ಮೀನಾ. ಈಗ ಅವರಿಬ್ಬರು ಸೂರ್ಯನ ಅಜ್ಜಿ ಮನೇಲಿ ಇದ್ದಾರೆ ತಾನೇ ಅಂತಾರೆ ಕಸ್ತೂರಿ. ಹೌದು ಆಂಟಿ, ಈಗ ಆ ವಿಷಯದಲ್ಲೇ ಸಮಸ್ಯೆ ಆಗಿರೋದು ಅಂತಾಳೆ ಮೀನಾ. ಏನಾಯ್ತಮ್ಮ? ಆ ವಿಶಾಲಮ್ಮ ಅವ್ರನ್ನ ಹುಡ್ಕೊಂಡು ಅಲ್ಲಿಗೆ ಹೋದ್ಲಾ ಹೇಗೆ ಅಂತ ಕಸ್ತೂರಿ ಕೇಳ್ತಾರೆ. ಇಲ್ಲ ಆಂಟಿ, ಆ ಥರದ್ದೆಲ್ಲ ಏನೂ ಇಲ್ಲ, ಅವರಿಬ್ಬರು ಸೇಫ್ ಆಗಿದ್ದಾರೆ. ಇಲ್ಲಿ ನಮ್ಮಮ್ಮ ಅಂತ ಹೇಳಕ್ಕೆ ಬರ್ತಾಳೆ. ಏನಾಯಿತು ಮೀನಾ, ಅಮ್ಮಗೆ ಏನಾಯಿತು ಅಂತ ಕಸ್ತೂರಿ ಕೇಳ್ತಾರೆ. ಅಮ್ಮ ಮನೇಲಿದ್ದರೆ ಹೊರಗಡೆ ಹೋದರೆ ಯಾರೋ ಇಬ್ಬರು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರಂತೆ. ಮನೆ ಹತ್ರನೇ ಯಾವಾಗಲೂ ಓಡಾಡ್ತಿರ್ತಾರಂತೆ. ಮನೆಗೆ ಯಾರಾದರೂ ಬಂದ್ರಾ ಹೋದ್ರಾ ಅಂತ ಮನೆ ಕಡೆನೇ ನೋಡ್ತಿರ್ತಾರಂತೆ. ಹಾಗಂತ ಮೀನಾ ಹೇಳ್ತಿರುವಾಗ, ಅಯ್ಯಯ್ಯೋ ಹೌದಾ, ಯಾರಮ್ಮ ಅವರು ಅಂತ ಕಸ್ತೂರಿ ಕೇಳ್ತಾರೆ. ಆ ವಿಶಾಲಮ್ಮನ ಕಡೆಯವರೇ ಇರಬೇಕು ಆಂಟಿ ಅಂತ ಮೀನಾ ಹೇಳ್ತಾಳೆ. ಇದ್ರೂ ಇರ್ಬೋದಮ್ಮ, ಅವಳೇನು ಸಾಧಾರಣದವಳ? ಒಂದು ಕಾಲದಲ್ಲಿ ಅವಳು ತುಂಬ ಒಳ್ಳೆಯವಳು ಅಂತ ಶಾಂತಿ ನಂಬ್ಕೊಂಡಿದ್ಲು. ಈಗ ಗೊತ್ತಾಯ್ತು ನೋಡು ಶಾಂತಿಗೆ ಅವಳು ಎಷ್ಟೊಂದು ಮೋಸಗಾತಿ ಅಂತ. ಅವರ ಹಾಗಂತಿರುವಾಗ ಅಮ್ಮ ತುಂಬಾ ಭಯ ಪಡ್ತಿದ್ದಾರೆ ಆಂಟಿ. ನೈಟ್ ಪೂರ್ತಿ ನಿದ್ದೆನೇ ಮಾಡಲಿಲ್ಲ ಅಂತ ಹೇಳ್ತಿದ್ರು. ಹಾಗಂತ ಮೀನಾ ಹೇಳ್ತಿರುವಾಗ, ಇನ್ನೇನು ಮೀನಾ, ಮತ್ತೆ ಯಾರೋ ಒಂದಿಬ್ಬರು ನಮ್ಮನೆ ಕಡೆನೇ ನೋಡ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ ಅಂದರೆ ಯಾರಿಗೆ ತಾನೇ ಭಯ ಆಗೋಲ್ಲ? ನಿದ್ದೆ ಆದರೂ ಹೇಗೆ ಮಾಡ್ತಾರೆ ಈಗೆಲ್ಲ? ಅವಾಗವಾಗ ನ್ಯೂಸ್ನಲ್ಲಿ ಕೊಲೆ ಸುಲಿಗೆ ಅಂತ ಬರ್ತಾನೆ ಇದೆ. ನನಗೇನೆ ಮನೆಯಲ್ಲಿ ಒಬ್ಬಳೇ ಇರೋಕ್ಕೆ ತುಂಬಾ ಭಯ ಆಗ್ತಿರುತ್ತೆ. ಆದರೆ ಆ ವಿಶಾಲು ಇಷ್ಟೊಂದು ಕೀಳು ಮಟ್ಟದಲ್ಲಿ ಯೋಚನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾರೆ. ನಿಮ್ಮಮ್ಮ ಪಾಪ ಕಷ್ಟಪಟ್ಟು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಂಥ ವಯಸ್ಸಿನಲ್ಲಿ ಅವ್ರನ್ನ ಎದುರಿಸಿ ಏನು ಮಾಡ್ತಾಳಂತೆ ಅವಳು? ಅವ್ರು ಅಂತಿರೋವಾಗ ಅವ್ರ ಗುಣನೇ ಅಂಥದ್ದಲ್ವೇನಾಂಟಿ? ನಾವೇ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ದಿನ ಅಮ್ಮ ಅಲ್ಲಿರೋಕ್ಕಂತೂ ಸಾಧ್ಯನೇ ಇಲ್ಲ. ಮಂಜನ ತಾರನೂ ಬಂದಮೇಲೆ ಅವರಲ್ಲಿ ಆರಾಮಾಗಿರ್ತಾರೆ. ಅದಕ್ಕೆ ಸ್ವಲ್ಪ ದಿನದವರೆಗೂ ಅಮ್ಮನ ನಿಮ್ಮ ಮನೇಲಿ ಇರಿಸೋಕ್ಕೆ ಕೇಳೋಣ ಅಂತ ಬಂದೆ ಅಂತಾಳೆ ಮೀನಾ. ಅವರೇನೇ ಕೇಳಿದ್ರು ಅಂತ ಹೇಳ್ತಾಳೆ. ಇಲ್ಲಿದ್ರೆ ಯಾರಿಗೂ ಕೂಡ ಡೌಟ್ ಬರಲ್ಲ, ನಾನು ಕೂಡ ಸ್ವಲ್ಪ ಧೈರ್ಯವಾಗಿರ್ಬೋದು ಅಂತಾಳೆ. ಬೇರೆ ದಾರಿ ಇಲ್ಲದೆ ನಿಮ್ಮನ್ನು ಕೇಳಕ್ಕೆ ಬಂದಿದ್ದೀನಿ ಆಂಟಿ ಅಂತಿರುವಾಗ, ಏನು ಮೀನಾ ನೀನು, ಇದ್ರಲ್ಲಿ ನನಗೇನು ಕಷ್ಟ ಆಗುತ್ತೆ? ಇದನ್ನು ಕೇಳೋಕ್ಕೆ ನೀನು ಯಾಕೆ ಇಷ್ಟೊಂದೆಲ್ಲ ಸಂಕೋಚ ಪಟ್ಕೋತಿದ್ಯಾ? ನಿಮ್ಮಮ್ಮ ಇಲ್ಲಿರೋದಾದರೆ ನನಗೆ ತುಂಬಾ ಸಂತೋಷ. ಅದನ್ನೆಲ್ಲ ನೀನು ಯಾಕಮ್ಮ ಶ್ರಮ ಅನ್ಕೋತಿದ್ಯಾ? ಅವ್ರಿಗೆ ಮನೇಲಿರೋಕ್ಕೆ ಭಯ ಅನಿಸಿದ್ರೆ ನಮ್ಮನೆಗೆ ಬಂದು ಇರೋದಾದರೆ ನನಗೂ ಒಬ್ಬರು ಜೊತೆಲಿರೋರು ಸಿಕ್ತಾಗುತ್ತಲ್ವ ಅಂತ ಹೇಳ್ತಾರೆ. ನೀನು ಈಗಲೇ ಹೋಗಿ ನಿಮ್ಮಮ್ಮನ ಕರ್ಕೊಂಡು ಬಾ, ಇಲ್ಲಾಂದರೆ ನಾನು ನಿನ್ನ ಜೊತೆನೇ ಬರ್ತೀನಿ, ಇಬ್ಬರು ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳ್ತಾರೆ ಕಸ್ತೂರಿ. ಇಲ್ಲ ಆಂಟಿ, ನೀವು ಇಲ್ಲೇ ಇರಿ, ನಾನೇ ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ, ತುಂಬ ಥ್ಯಾಂಕ್ಸ್ ಆಂಟಿ ಅಂತಾಳೆ ಮೀನಾ. ನೀವು ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾಳೆ. ನಿನ್ಗೆ ಒಪ್ಕೊಳ್ಳೆ ಬೇರೆ ಇನ್ಯಾರಿಗಮ್ಮ ಒಪ್ಕೊಳ್ಳೋಕ್ಕಾಗುತ್ತೆ? ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಅಲ್ಲ, ಮಂಜುನ ಮದುವೆ ಆಗಿ ಅವ್ರು ಇಲ್ಲಿಗೆ ಬರೋವರೆಗೂ ನಿಮ್ಮಮ್ಮ ನಮ್ಮನೆಯಲ್ಲೇ ಇರಲಿ ಅಂತಾರೆ ಕಸ್ತೂರಿ. ಅವ್ರ ಜವಾಬ್ದಾರಿ ನಂದು, ಸರಿನಾ ಅಂತ ಹೇಳ್ತಾರೆ. ಸರಿ ಆಂಟಿ, ತುಂಬ ಥ್ಯಾಂಕ್ಸ್ ಆಂಟಿ, ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಅಂತಾಳೆ ಮೀನಾ. ನಾನು ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಮೀನಾ, ನೋಡ್ಕೊಂಡು ಹೋಗು ಅಂತ ಕಸ್ತೂರಿ ಹೇಳ್ತಾರೆ. ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಕಾಲ್ ಮಾಡಮ್ಮ ಅಂತ ಕಸ್ತೂರಿ ಹೇಳ್ತಾರೆ. ಸರಿ ಆಂಟಿ ಅಂತ ಮೀನಾ ಹೋಗ್ತಾಳೆ. ಈ ಕಡೆ ಸೂರ್ಯ ಮೀನಾ ಅಂದ್ಕೊಂಡು ಮನೆಗೆ ಬರ್ತಾನೆ. ಬಾ ಸೂರ್ಯ, ಮೀನಾ ಮನೆಯಲ್ಲಿಲ್ಲ ಅಂತಾರೆ ರಂಗನಾಥ್ ಅವರು. ಇನ್ನೂ ಬಂದಿಲ್ವ ಅಂತಿರುವಾಗ ಏನೂ ಬಂದಿಲ್ವಾ ಅಂತ ಸೂರ್ಯ ಗಾಬರಿ ಆಗ್ತಾನೆ.
ಬೆಳಿಗ್ಗೆನೆ ಅಂಗಡಿಗೆ ಅಂತ ಹೋದವಳು ಇನ್ನೂ ಬಂದಿಲ್ಲ ಅಂತಾರೆ. ಈ ಕಡೆ ಶಾಂತಿ ಚೆನ್ನಾಗಿ ಊರು ಸುತ್ತಿರ್ತಾಳೆ ಅಂತ ಹೇಳ್ತಾಳೆ. ಏನು ಸಕ್ಕರೆ ನೀವು ಮನೆ ಬಿಟ್ಟು ಹೋಗಿದ ತಕ್ಷಣ ಅವಳು ಯಾವಾಗೂ ಊರನ್ನೇ ಸುತ್ತಿರ್ತಾಳ ಅಂತ ಹೇಳ್ತಾನೆ. ಏನಮ್ಮ ಅದಕ್ಕೆ ಏನು ಸುಮ್ಮನೆ ಇದ್ಬಿಡ್ತಾರಾ? 4 ಮನೆಗೆ ಹೂ ಕೊಡಬಾರ್ದಾ? ಇಲ್ಲಾಂದರೆ ಅಪಾರ್ಟ್ಮೆಂಟಲ್ಲಿರೋ ಅಂಗಡಿ ಹತ್ರ ಹೋಗಿರ್ತಾರೆ. ಈಗ ಅವರು ಬಿಸ್ನೆಸ್ ವುಮೆನಮ್ಮ ಅಂತಿರೋವಾಗ ಹೌದೌದು ದೊಡ್ಡ ಬಿಸ್ನೆಸ್ ವುಮೆನು. ಬೆಳಿಗ್ಗೆನೆ ಚೆನ್ನಾಗಿ ತಿಂದ್ಬಿಟ್ಟು ಹೋಗಿದ್ದಾಳೆ. ಮಧ್ಯಾಹ್ನದ ಅಡುಗೆ ಕೂಡ ಮಾಡೋಕ್ಕೆ ಬಂದಿಲ್ಲ. ಫೋನ್ ಮಾಡಿ ಕೂಡ ಹೇಳಿಲ್ಲ ಅವಳು. ಹಾಗಂತ ಶಾಂತಿ ಹೇಳ್ತಿರೋವಾಗ ನೀವು ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಏನಾದರೂ ಕೇಳಿದ್ರಾ ಅಂತಾನೆ ಸೂರ್ಯ. ಓಹೋ ಮಹಾರಾಣಿಗೆ ನಾನು ಫೋನ್ ಮಾಡಿ ಬೇರೆ ಕೇಳಬೇಕಾ? ಹಾಗಂತ ಶಾಂತಿ ಹೇಳ್ತಿರೋವಾಗ ಸೂರ್ಯ ನಾನು ಫೋನ್ ಮಾಡಿದ್ನೋ ಏನು ಹೇಳಿದ್ಲಪ್ಪ ಅಂತ ಸೂರ್ಯ ಕೇಳ್ತಾನೆ. ಮೀನಾ ಫೋನ್ನೇ ತಗೊಳ್ಳಿಲ್ಲ ಕಣೋ ಅಂತ ಹೇಳ್ತಾರೆ. ಯಾವುದೋ ಮುಖ್ಯವಾದ ಕೆಲಸ ಇರ್ಬೋದು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅವ್ರು ಹಾಗಂತಿರೋವಾಗ ಹೌದಾ ಅದೇನಪ್ಪ ಅಷ್ಟೊಂದು ಮುಖ್ಯವಾದ ಕೆಲಸ ಇದ್ರೂ ನನಗಾದರೂ ಫೋನ್ ಮಾಡಬೇಕಿತ್ತಲ್ಲ ಅವಳು, ಮತ್ತೆ ನಿಮ್ಗಾದರೂ ಫೋನ್ ಮಾಡಬೇಕಿತ್ತಲ್ಲ ಅಂತಾನೆ ಸೂರ್ಯ. ಫೋನ್ ಸೈಲೆಂಟಲ್ಲಿರಬೇಕು ಅಥವಾ ನೋಡಿಲ್ದೇನೆ ಇರ್ಬೋದು ಬಿಡೋ ಅಂತಾರೆ. ಇಲ್ಲಪ್ಪ ಅವಳು ಫೋನ್ನ ಸೈಲೆಂಟಲ್ಲೆಲ್ಲ ಇಡಲ್ಲ ಅಂತಾನೆ ಸೂರ್ಯ. ಯಾವುದಕ್ಕೂ ಇನ್ನೊಂದ್ಸರಿ ಕಾಲ್ ಮಾಡು ಅಂತಾನೆ ರವಿ. ಸೂರ್ಯ ಫೋನ್ ಮಾಡಿ ನೋಡ್ತಾನೆ. ಏನಾಯಿತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಫೋನ್ ಸ್ವಿಚ್ ಆಫ್ ಬರ್ತಿದೆಯಪ್ಪ ಅಂತಾನೆ. ಫೋನ್ ಸ್ವಿಚ್ ಆಫ್ ಮಾಡಲ್ವಲ್ಲ ಅವಳು ಅಂತ ಅನ್ಕೋತಿರೋವಾಗ ಒಂದು ವೇಳೆ ಚಾರ್ಜ್ ಇಲ್ದೇ ಸ್ವಿಚ್ ಆಫ್ ಆಗಿರ್ಬೋದು ಅಂತ ರವಿ ಹೇಳ್ತಾನೆ. ಇಲ್ವೋ ನಾನೇ ಫೋನ್ನ ತೆಗೆದುಕೊಟ್ಟೆ ಅವಳ ಕೈಗೆ, ಫುಲ್ ಚಾರ್ಜೇ ಇತ್ತು ಅಂತಾನೆ ಸೂರ್ಯ. ಆಗ ಶಾಂತಿ ಬೇಕು ಅಂತಲೇ ಸ್ವಿಚ್ ಆಫ್ ಮಾಡಿ ಊರು ಸುತ್ತಿರ್ಬೋದು ಅಂತಾಳೆ. ಸಕ್ಕರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ರೇಗ್ತಾನೆ ಸೂರ್ಯ. ಶಾಂತಿ ಮೀನಾ ಕಾಣ್ತಿಲ್ಲ ಅಂತ ಅವನು ಒದ್ದಾಡ್ತಿದ್ದಾನೆ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ಅಂತಾರೆ ರಂಗನಾಥ್ ಅವರು. ಸೂರ್ಯ ಹೂ ಕೊಡಕ್ಕೆ ಹೋಗಿರ್ತಾಳೆ ಬಂದ್ಬಿಡ್ತಾಳೆ ಸುಮ್ಮನೆ ಇರೋ ಅಂತಾರೆ ರಂಗನಾಥ್ ಅವರು. ಇಲ್ಲಪ್ಪ ಕಸ್ತೂರಿ ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು ಅಂತಾನೆ. ಅವಳೇನು ಕಲ್ಗೋದ್ಲು ಅಂತ ಶಾಂತಿ ಕೇಳ್ತಾಳೆ. ಏನು ಹೇಳ್ದೆ ನೀನು? ಎಲ್ಲಾನು ನಿನ್ನ ಜೊತೆ ಹೇಳಿಬಿಟ್ಟೆ ಹೋಗ್ಬೇಕಾ? ಹಾಗಂತ ರಂಗನಾಥ್ ಅವರು ಕೇಳ್ತಾರೆ. ಬಿಡಪ್ಪ ನಾನು ಆಂಟಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಸೂರ್ಯ ಕಸ್ತೂರಿ ಅವ್ರಿಗೆ ಫೋನ್ ಮಾಡ್ತಾನೆ. ಹೇಳಪ್ಪ ಸೂರ್ಯ ಅಂತ ಕಸ್ತೂರಿ ಅವರು ಫೋನ್ ತೆಗಿತಾರೆ. ಆಂಟಿ ಮೀನಾ ಅಲ್ಲೇ ಇದ್ದಾಳ ಅಂತ ಕೇಳ್ತಾನೆ. ಇಲ್ಲಪ್ಪ ಅಂತ ಹೇಳ್ತಾರೆ. ಇವತ್ತು ಅತ್ತೆನ ನಿಮ್ಮ ಮನೆಗೆ ಕರ್ಕೊಂಡು ಬಂದು ಬಿಡೋಕ್ಕೆ ಪರ್ಮಿಷನ್ ಕೇಳ್ತೀನಿ ಅಂತ ಹೇಳಿದ್ಲು ಅಂತಾನೆ. ಬೆಳಗ್ಗೆನೇ ಬಂದಿದ್ಲಪ್ಪ, ವಿಷಯನೆಲ್ಲನೂ ಹೇಳಿದ್ಲು. ಅವ್ರ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಅವ್ರ ಅಮ್ಮನ ಮನೆಗೆ ಹೋದ್ಲು ಅಂತಾರೆ ಕಸ್ತೂರಿ. ನಾನು ಸರಿ ಅಂತಾನೆ ಹೇಳಿದೆ, ಆದರೆ ಇದುವರೆಗೂ ಅವಳು ಇನ್ನೂ ಬಂದೇ ಇಲ್ಲ ಅಂತಾರೆ ಕಸ್ತೂರಿ. ಏನಾಯ್ತು ಸೂರ್ಯ ಅಂತಿರೋವಾಗ ಏನೂ ಇಲ್ಲ ಆಂಟಿ, ಇನ್ನೂ ಅವಳು ಮನೆಗೆ ಬಂದಿಲ್ಲ, ಫೋನ್ ಬೇರೆ ಆಫಲ್ಲಿದೆ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ ಸೂರ್ಯ. ಹೌದಾ, ಒಂದು ವೇಳೆ ಅವಳು ಇನ್ನೂ ಅವ್ರ ಅಮ್ಮನ ಮನೇಲಿ ಇರಬೇಕು, ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳಲ್ಲ ಅಂತಾರೆ ಕಸ್ತೂರಿ. ಅಲ್ಲೊಂದ್ಸರಿ ಕೇಳಿ ನೋಡಪ್ಪ ಅಂತ ಹೇಳ್ತಾರೆ. ಸರಿ ಆಂಟಿ, ಅವಳು ಏನಾದರೂ ಬಂದರೆ ಒಂದ್ಸರಿ ಫೋನ್ ಮಾಡಿಬಿಡಿ ನನಗೆ ಅಂತ ಹೇಳ್ತಾನೆ ಸೂರ್ಯ. ಏನಪ್ಪ ಅಲ್ಲೂ ಇಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲಪ್ಪ ಅವ್ರ ಅಮ್ಮನ ಕಸ್ತೂರಿ ಆಂಟಿ ಮನೇಲಿ ಇರೋಕ್ಕೆ ಒಂದ್ಸರಿ ಕೇಳ್ಕೊಂಡು ಬಾ ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಏನಕ್ಕೋ ಕಸ್ತೂರಿ ಮನೆಯಲ್ಲಿ ಅವರ ಮನೆ ಯಾಕೋ ಕರ್ಕೊಂಡು ಬಂದಿರಿಸ್ತಿದ್ದಾಳೆ ಅಂತ ಕೇಳ್ತಾಳೆ ಶಾಂತಿ. ಸಕ್ಕರೆ ನಾನು ಆಮೇಲೆ ಹೇಳ್ತೀನಿ ಅದನ್ನೆಲ್ಲ, ಈಗ ಮೀನಾ ಕಾಣ್ತಿಲ್ವಲ್ಲ ಅಂತ ನಾನೇ ಟೆನ್ಷನಲ್ಲಿದ್ದೀನಿ, ಸ್ವಲ್ಪ ಮಾತಾಡ್ದೇನೆ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾನೆ ಸೂರ್ಯ. ಮೊದಲು ನೀನು ಅದಕ್ಕೆ ಮನೆಗೆ ಕಾಲ್ ಮಾಡಿ ನೋಡು ಅಂತಾನೆ ರವಿ. ಸೂರ್ಯ ಕಾಲ್ ಮಾಡ್ತಾನೆ. ಹೇಳಿ ಅಳಿಯಂದ್ರೆ ಅಂತ ಕುಸುಮ ಹೇಳ್ತಾರೆ. ಅತ್ತೆ ಮೀನಾ ಏನಾದರೂ ಮನೆಯಲ್ಲಿ ಇದ್ದಾಳ ಅಂತ ಕೇಳ್ತಾನೆ. ಇಲ್ಲ ಅಳಿಯಂದ್ರೆ ಅವಳೇ ಫೋನ್ ಮಾಡಿ ಕಸ್ತೂರಿ ಆಂಟಿ ಮನೆಗೆ ಹೋಗಬೇಕು ರೆಡಿಯಾಗು ಅಂತ ಹೇಳಿದ್ಲು, ನಾನು ರೆಡಿಯಾಗಿದ್ದೀನಿ, ಅವಳು ಆಗಲೇ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಅಳಿಯಂದ್ರೆ ಅವಳು ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ ಅಂತಿರುವಾಗ ಹೌದು ಅತ್ತೆ, ನಾನು ಟ್ರೈ ಮಾಡಿದೆ, ಫೋನ್ ಆಫ್ ಅಂತ ಬರ್ತಿದೆ, ಅಲ್ಲಿಗೆ ಬಂದಿರ್ಬೋದು ಅಂತ ಅಂದ್ಕೊಂಡು ಫೋನ್ ಮಾಡಿದೆ ನಿಮಗೆ ಅಂತ ಹೇಳ್ತಾನೆ ಸೂರ್ಯ. ಅಳಿಯಂದ್ರೆ ಏನಾದರೂ ಸಮಸ್ಯೆನಾ ಅಂತ ಕುಸುಮ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಅತ್ತೆ, ಅವಳೆಲ್ಲ ಹೂ ಕೊಡೋಕೆ ಹೋಗಿರಬೇಕು, ನಾನು ಅವಳ ಜೊತೆ ಮಾತಾಡಿಬಿಟ್ಟು ನಾವಿಬ್ಬರು ಅಲ್ಲಿಗೆ ಬಂದು ನಿಮ್ಮನ್ನು ಕಸ್ತೂರಿ ಆಂಟಿ ಮನೆಗೆ ಬಿಡ್ತೀವಿ ಅಂತಾನೆ. ಸೂರ್ಯ ಏನೋ ಹೇಳಿದರು, ಯಾಕೋ ಒದ್ದಾಡ್ತಿದೀಯಾ ಅಂತ ಕೇಳ್ತಾರೆ. ಅಪ್ಪ ಏನೋ ಎಲ್ಲೋ ತಪ್ಪಾಗ್ತಿದೆಯಪ್ಪ. ಅವನಾಗಂತಿರುವಾಗ ಏನೋ ಹೇಳ್ತಿದ್ಯಾ, ಮೀನಾ ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾರೆ ರಂಗನಾಥ್ ಅವರು. ಬೆಳಿಗ್ಗೆನೇ ಕಸ್ತೂರಿ ಆಂಟಿ ಮನೆಗೆ ಹೋಗ್ತೀನಿ ಅಂದಿದ್ಲಪ್ಪ, ಅವ್ರ ಅಮ್ಮನ ಕರ್ಕೊಂಡು ಬಂದು ಅಲ್ಲಿ ಬಿಡ್ತೀನಿ ಅಂತಲೂ ಅವ್ರಿಗೂ ಹೇಳಿದ್ದಾಳೆ. ಅವ್ರ ಅಮ್ಮಗೆ ಫೋನ್ ಮಾಡಿ ನೋಡಿದ್ರೆ ಅವರಮ್ಮ ಅಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಾಯ್ತೋ ಏನೋ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾನೆ ಸೂರ್ಯ. ಆಗ ಶಾಂತಿ, ಹಾಗಾದರೆ ನಿನ್ನ ಜೊತೆನೂ ಹೇಳ್ದೇನೆ ಅವಳು ಎಲ್ಲೆಲ್ಲಿಗೋ ಹೋಗಿದ್ದಾಳೆ ಅಂತ ಆಯಿತು, ನೀನು ಅವಳನ್ನ ಅವಳು ಇಷ್ಟ ಬಂದಂಗೆ ಬಿಟ್ಟಿದೆಯಲ್ಲ, ಅದಕ್ಕೇನೆ ಇಷ್ಟೆಲ್ಲ ನಡೀತಿರೋದು ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಶಾಂತಿ ನಿನ್ಗೆ ಯಾವಾಗಲೂ ಅವಳ ಬಗ್ಗೆ ಕೊಂಕ್ ಮಾತಾಡೋದೇನಾ, ಏನು ಮಾತಾಡಬೇಕು ಅಂತ ನಿನ್ಗೆ ಗೊತ್ತಾಗಲ್ವಾ ಅಂತ ಕೇಳ್ತಾರೆ. ಸೂರ್ಯ ನೀನು ಟೆನ್ಷನ್ ಮಾಡ್ಕೋಬೇಡ, ಅವಳೇನೋ ಕೆಲಸದ ಮೇಲೆ ಹೋಗಿರ್ತಾಳೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಇಲ್ಲಪ್ಪ ನಾನು ಹೊರಗಡೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಅಂತಾನೆ ಸೂರ್ಯ. ಸೂರ್ಯ ಊಟ ಮಾಡ್ಕೊಂಡು ಹೋಗು ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲಪ್ಪ ನೀವು ಊಟ ಮಾಡಿ ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತಾನೆ. ಅವಳು ಫೋನ್ನೇ ತೆಗಿತಿಲ್ವಲ್ಲ, ಎಲ್ಲಿ ಅಂತ ಹುಡುಕ್ತೀಯೋ ಅಂತ ಕೇಳ್ತಾರೆ. ಸೂರ್ಯ ಅದಕ್ಕೆ ಅವ್ರ ಸಂಘದ ಆಫೀಸ್ಗೆ ಏನಾದರೂ ಹೋಗಿದ್ರೆ ಅಂತ ರವಿ ಹೇಳ್ತಾನೆ. ಅಯ್ಯೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲೋ, ಸರಿ ನಾನು ಅಲ್ಲೋಗಿ ನೋಡ್ತೀನಿ ಬಿಡು. ಹಾಗಂತ ಸೂರ್ಯ ಹೇಳ್ತಿರುವಾಗ ಏನೋ ಸೂರ್ಯ ಏನಾದರೂ ಸಮಸ್ಯೆನೇನೋ ಅಂತಾರೆ ರಂಗನಾಥ್ ಅವರು. ಇಲ್ಲಪ್ಪ ಏನೂ ಇಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಾಗಂತ ಸೂರ್ಯ ಹೇಳ್ತಾನೆ. ನಾನು ಬರಲ್ಲ ಅಂತ ರವಿ ಕೇಳ್ತಾನೆ. ಬೇಡೋ ನೀನು ಅಪ್ಪ ನೋಡ್ಕೊ ಅಂತಾನೆ ಸೂರ್ಯ. ಮೀನಾ ಸಿಕ್ಕಿದ ತಕ್ಷಣ ನಾನು ಕಾಲ್ ಮಾಡ್ತೀನಿ ಅಂತ ಹೇಳೋಗ್ತಾನೆ. ಈ ಕಡೆ ಸಂಘದ ಆಫೀಸ್ನಲ್ಲಿ ಶ್ವೇತಾ ಮಕ್ಕಳಿಗೆ ಪಾಠ ಮಾಡ್ತಿರ್ತಾಳೆ.
ಅವಳನ್ನ ವಿಚಾರಿಸಿ ನೋಡ್ತಾನೆ. ಹೂ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಣ್ಣ, ಇನ್ನೂ ಬಂದಿಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಸೂರ್ಯ ಏನೇನು ಮಾಡಿದೆ, ಎಲ್ಲೆಲ್ಲಿ ಹುಡುಕ್ತೆ ಅನ್ನೋದನ್ನೆಲ್ಲನೂ ಹೇಳ್ತಾನೆ. ಅಣ್ಣ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾಳೆ ಶ್ವೇತಾ. ಇಲ್ಲಮ್ಮ ತಂಗಿ, ಅಂಥದ್ದೆಲ್ಲ ಏನೂ ಇಲ್ಲ ಅಂತಾನೆ ಸೂರ್ಯ. ಹಾಗಾದರೆ ಶ್ರುತಿ ಹತ್ರ ಏನಾದರೂ ಹೇಳಿರ್ಬೋದು ಅಂತ ಕೇಳ್ತೀನಿ ಅಂತಾಳೆ ಶ್ವೇತಾ. ಈ ಕಡೆ ಸೂರ್ಯ ಹುಚ್ಚಿನ ಥರ ಊರ್ನೆಲ್ಲ ಹುಡುಕ್ತಾ ಇರ್ತಾನೆ. ಹೂವಿನಕ್ಕ ಅವ್ರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತಾನೆ. ಈ ಕಡೆ ವಿಶಾಲಮ್ಮ ಅವಳ ಕಡೆ ರೌಡಿಗಳಿಗೆ ರೂಟ್ ಕೊಟ್ಟು ಕಳಿಸ್ತಾ ಇರ್ತಾಳೆ. ಆಗ ಅಲ್ಲೇ ಇದ್ದಂಥ ಫೈನಾನ್ಷಿಯರ್, ಏನಿದು ವಿಶಾಲು, ಇನ್ನು ಎಷ್ಟು ದಿನ ಅಂತ ಹೀಗೆ ಇರಬೇಕು ನಾವು? ನಮ್ಮ ಮಗಳು ಎಲ್ಲಿದ್ದಾಳೆ ಏನು ಅಂತ ಒಂದು ವಿಚಾರನೂ ಗೊತ್ತಾಗ್ತಿಲ್ಲ. ಅವ್ರಾಗಂತಿರುವಾಗ ಆ ಕೆಲಸಕ್ಕೆ ತಾನೇ ಇವ್ರನ್ನ ಕಳಿಸ್ತಿರೋದು ಅಂತಾಳೆ ವಿಶಾಲು. ಆದಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ಅಂತಿರುವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಹೋಗ್ತಿದ್ದಂಥ ರೌಡಿಗಳು ಅಕ್ಕ ಅಕ್ಕ ಅಂತ ಹೇಳಿ ಮನೆಗೆ ವಾಪಸ್ ಬರ್ತಾರೆ. ಏನೋ ಅದು ಅಂತ ವಿಶಾಲು ಕೇಳ್ತಾಳೆ. ಆ ಸೂರ್ಯ ಬರ್ತಿದ್ದಾನಕ್ಕ ಅಂತ ಹೇಳ್ತಾನೆ. ಒಳಗಡೆ ಹೋಗ್ಬೇಡ ಅಂತ ರೌಡಿಗಳು ತಡೀತಾರೆ. ಸೂರ್ಯ ಅವ್ರನ್ನ ತಳ್ಳಿ ಒಳಗೆ ಬರ್ತಾನೆ. ಒಬ್ಬ ರೌಡಿ ಕುಟ್ಕೆ ಪಟ್ಟಿ ಇಟ್ಕೊಂಡು, ಲೇ ಎಲ್ಲೋ ನನ್ನ ಮೀನಾ, ಅವಳನ್ನು ಕಿಡ್ನಾಪ್ ಮಾಡಿ ಏನೋ ಮಾಡಿದ್ರಿ ಅಂತ ಕೇಳ್ತಾನೆ. ಅವನಾಗಂತಿರುವಾಗ ವಿಶಾಲು, ಏಯ್ ಬಿಡೋ ಅವನನ್ನ ಅಂತ ಹೇಳ್ತಾಳೆ. ಏನೋ ಬೇಕು ನಿನಗೆ ಅಂತಿರುವಾಗ, ನನ್ನ ಮೀನಾ ನನಗೆ ಬೇಕು, ಅವಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ, ಮರ್ಯಾದೆಯಿಂದ ಹೇಳ್ಬಿಡಿ ಅಂತಾನೆ. ಏಯ್ ನಿನ್ಗೇನು ಹುಚ್ಚಿಡ್ದಿದೆಯೇನೋ, ಅವಳನ್ನೇನಕ್ಕೋ ನಾವಿಲ್ಲಿ ಕರ್ಕೊಂಡು ಬಂದು ಇಟ್ಕೊಳ್ಳೋಣ ಅಂತಾಳೆ ವಿಶಾಲು. ಏಯ್ ನಾಟಕ ಮಾಡಬೇಡ ನೀನು, ಅವಳನ್ನ ನೀನೇ ಕಿಡ್ನಾಪ್ ಮಾಡಿಸಿರೋದು ಅಂತಾನೆ ಸೂರ್ಯ. ನನ್ನ ಹೆಂಡತಿಗೆ ಏನಾದರೂ ಆಗಲಿ ನಿಮ್ಮಿಬ್ರು ಜೀವಂತವಾಗಂತೂ ಉಳಿಸಲ್ಲ ಅಂತಾನೆ. ಆಗ ಫೈನಾನ್ಷಿಯರ್, ನೀನೇನೆ ನನ್ನ ಮಗಳನ್ನ ಕರ್ಕೊಂಡೋಗಿರೋದು. ಅವ್ರಾಗಂತಿರೋವಾಗ, ಏನು ಸರ್ ಅದಕ್ಕೆ ಬದಲಾಗಿ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿಸಿದ್ದೀರಾ ಅಂತಾನೆ ಸೂರ್ಯ. ನಿಮ್ಮ ಮಗಳು ಜೀವ ಕಾಪಾಡಿದ್ದೀನಿ ಸರ್ ನಾನು, ಇನ್ನು ಸ್ವಲ್ಪ ದಿನ ಹಾಗೇನೆ ಬಿಟ್ಟಿದ್ರೆ ಅವಳು ಇಷ್ಟೊತ್ತಾಗಲೇ ತಪ್ಪಾದ ನಿರ್ಧಾರ ತಗೋತಿದ್ಲು ಅಂತಾನೆ. ಏಯ್ ನನ್ನ ಮಗಳ ಬಗ್ಗೆ ಚಿಂತೆ ಮಾಡೋಕ್ಕೆ ನೀನು ಯಾರು ಅಂತಾಳೆ ವಿಶಾಲು. ಮರ್ಯಾದೆಯಾಗಿ ನನ್ನ ಮಗಳನ್ನ ನನ್ನ ಹತ್ರ ತಂದು ಬಿಟ್ಬಿಡು ಅಂತಾಳೆ. ನಿಮ್ಮ ಮಗಳನ್ನ ಯಾರು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿಲ್ಲ, ಅವಳೇ ಇಷ್ಟಪಟ್ಟು ಬಂದಿರೋದು. ನೀವು ಮರ್ಯಾದೆಯಾಗಿ ನನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಹೇಳ್ತಾನೆ. ಆಗ ವಿಶಾಲು, ಏಯ್ ನಿನ್ನ ಹೆಂಡ್ತಿ ಬಗ್ಗೆ ನನಗೇನೆ ಗೊತ್ತು, ಸುಮ್ಮನೆ ಬಂದು ಇಲ್ಲಿ ಕೂಗಾಡ್ಬೇಡ, ಆಚೆ ಹೋಗು ಅಂತ ಹೇಳ್ತಾಳೆ. ಏಯ್ ಏನು ನೋಡ್ತಾ ನಿಂತಿದ್ದೀರಾ, ಇವನನ್ನು ಹೊಡೆದು ಆಚೆ ಹಾಕಿ ಅಂತಾಳೆ. ಸೂರ್ಯನ ಆಚೆ ಹಾಕೋಕ್ಕೆ ಅಂತ ಒಂದಿಬ್ಬರು ರೌಡಿಗಳು ಬರ್ತಾರೆ. ಅವರಿಬ್ಬರಿಗೂ ಸೂರ್ಯ ಹೊಡಿತಿರೋವಾಗ ಫೈನಾನ್ಷಿಯರ್ ಬಂದು, ಏಯ್ ನಿಲ್ಸಯ್ಯ, ನೀನು ರೌಡಿತನ ತೋರ್ಸೋಕ್ಕೆ ಇಲ್ಲಿಗೆ ಬಂದಿದೀಯಾ? ನೀನು ಹೆಂಡ್ತಿನ ಯಾರು ಇಲ್ಲಿ ಕಿಡ್ನಾಪ್ ಮಾಡಿಲ್ಲ, ಅವಳು ಕಾಣ್ತಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಅವ್ರಾಗಂತಿರೋವಾಗ, ಪೊಲೀಸ್ ಹತ್ರ ನಿಮ್ಮ ಪವರ್ ಯೂಸ್ ಮಾಡ್ಬೋದು ಅಂತ ಹಾಗೆ ಹೇಳ್ತಿದ್ದೀರಾ? ಆ ಧೈರ್ಯದಲ್ಲೇ ತಾನೇ ಈ ಥರ ಹೇಳ್ತಿರೋದು ಅಂತಾನೆ. ಸೂರ್ಯ ಹಾಗಂತಿರೋವಾಗ, ನಾನು ಹೇಳ್ತಿದ್ದೀನಲ್ಲ ನನಗೇನು ಗೊತ್ತಿಲ್ಲ ಅಂತಾರೆ ಫೈನಾನ್ಷಿಯರ್. ನೋಡಿ ಸರ್, ಮೀನಾ ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ, ಅವಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಳ್ಳೋಳು. ಅವಳಿಗೆ ಎದುರಾಳಿ ಅಂತ ಇರೋದಾದರೆ ಅದು ನಿಮ್ಮ ಹೆಂಡ್ತಿ ಒಬ್ಬರೇನೆ. ಇಲ್ಲಿ ನೋಡಿ, ನಿಮ್ಮ ಮಗಳು ಮಂಜುನ ಇಷ್ಟಪಟ್ಟಿದ್ಲು, ಅದಕ್ಕೆ ಅವ್ರನ್ನ ಸೇರಿಸ್ತಿದ್ದೀವಿ ಅಷ್ಟೇ. ನಾವು ಬೇರೆ ಯಾವ ತಪ್ಪು ಮಾಡ್ತಿಲ್ಲ. ಆದರೆ ನೀವೀಗ ಮಾಡ್ತಿದ್ದೀರಲ್ಲ, ಇದು ತುಂಬಾ ದೊಡ್ಡ ತಪ್ಪು. ಮೀನಾನ ಬಿಟ್ಬಿಡಿ ಅಂತ ಹೇಳ್ತಾನೆ. ಅವನಾಗಂತಿರೋವಾಗ, ಲೇ ಯಾರ ಇವನು ಹೇಳೋದನ್ನೇ ಹೇಳ್ತಿದ್ದಾನೆ. ಏಯ್ ನೀನು ಕುಡಿದು ಬಂದು ಅವಳನ್ನ ಹೊಡೆದಿರ್ಬೇಕು, ನಿನ್ನ ಜೊತೆ ಬಾಳಕ್ಕಾಗಲ್ಲ ಅಂತ ಅವಳು ಏನಾದರೂ ಓಡೋಗಿರ್ಬೋದು, ನೋಡು ಹೋಗು. ನೀನು ಹೆಂಡ್ತಿನೇ ನಿನ್ನ ಜೊತೆ ಬಾಳಕ್ಕೆ ಇಷ್ಟಪಡದೆ ಓಡೋಗಿದ್ದಾಳೆ, ಇನ್ನು ನನ್ನ ಮಗಳನ್ನ ಪ್ರೀತಿ ಮಾಡಿದವನ ಜೊತೆ ಸೇರಿಸ್ತೀನಿ ಅಂತ ಬಂದಿದೀಯಾ? ಮೊದಲು ಮನೆಯಿಂದ ಆಚೆ ಹೋಗು ಅಂತಾಳೆ ವಿಶಾಲು. ನನ್ನ ಹೆಂಡ್ತಿ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಕಡೆಯವ್ರನ್ನ ಬಿಟ್ಟು ನಮ್ಮ ಮನೆಯವ್ರ ಹಿಂದೆ ಎಲ್ಲ ಫಾಲೋ ಮಾಡಿಸ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೀನನ್ನ ಕಿಡ್ನಾಪ್ ಮಾಡಿ ಈಗ ನಾಟಕ ಮಾಡ್ತಿದ್ದೀರಾ ಅಂತಾನೆ ಸೂರ್ಯ. ಏಯ್ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿನಗೆ? ಬೇರೆ ಎಲ್ಲಾದರೂ ಹೋಗಿ ಹುಡ್ಕೊ ಅಂತಾರೆ ಫೈನಾನ್ಷಿಯರ್. ಬೇರೆಯವ್ರ ಮನೆ ಮಗಳನ್ನ ಕಿಡ್ನಾಪ್ ಮಾಡೋದು ನಿಮ್ಮ ಕೆಲಸ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನೀನು ಇಲ್ಲಿ ಬಂದು ಕೂಗಾಡಿದ್ರೆ ನಿನ್ನ ಹೆಂಡ್ತಿ ಏನು ಸಿಕ್ಬಿಡಲ್ಲ, ಹೋಗ ಆಚೆಗೆ ಅಂತಾರೆ. ಏನ್ರಿ ಇವ್ರುಗಳೆಲ್ಲ ಹೇಳಿದ್ರೆ ಕೇಳಲ್ಲ, ಮೊದಲು ಪೊಲೀಸಿಗೆ ಫೋನ್ ಮಾಡಿ ಅಂತಾಳೆ ವಿಶಾಲು. ನೀನು ಸ್ವಲ್ಪ ಸುಮ್ಮನೆ ಇರೋ ಸಮಸ್ಯೆನೇ ಸಾಕಾಗಿದೆ. ಏನಪ್ಪ ನೀನು ಮೊದಲು ಮನೆಯಿಂದ ಹೊರಗೋಗು ಅಂತ ಹೇಳ್ತಾರೆ. ಹೇಳ್ತಿಲ್ವಾ ಅವರು, ಹೋಗು ಆಚೆಗೆ ಅಂತ ವಿಶಾಲು ಹೇಳ್ತಾಳೆ. ಈಗ ನಾನು ಹೋಗ್ತಿದ್ದೀನಿ, ಆದರೆ ಒಂದನ್ನ ತಿಳ್ಕೊಳ್ಳಿ, ಅವಳ ಮೇಲೆ ಒಂದು ಸಣ್ಣ ಗೀರ್ ಬಿದ್ದಿದ್ರು ಸಹ ನಿಮ್ಮ ಸಾವು ಕೂಡ ನೆಮ್ಮದಿಯಾಗಿರಲ್ಲ, ನಿಮ್ಮನ್ನು ಯಾರನ್ನೂ ಇಲ್ಲದೆ ಇರೋವಾಗ ಮಾಡಿಬಿಡ್ತೀನಿ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಏ ವಿಶಾಲು, ಏನು ನಡೀತಿದೆ ಇಲ್ಲಿ? ದೆವ್ವ ಹಿಡಿದಿರೋ ಒಂಥರ ಅವನು ಕೂಗಾಡ್ಬಿಟ್ಟು ಹೋದ್ನಲ್ಲ, ನಿಜವಾಗ್ಲೂ ಅವ್ನು ಹೆಂಡ್ತಿ ಕಾಣ್ತಿಲ್ವಾ ಅಥವಾ ಸುಮ್ಮನೆ ಏನಾದರೂ ಹೇಳ್ತಿದ್ದಾನ ಅಂತ ಕೇಳ್ತಾನೆ. ಇಲ್ಲ ಅವನು ಆತಂಕ ಪಟ್ಕೊಂಡು ಮಾತಾಡ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಅವಳು ನಿಜವಾಗ್ಲೂ ಕಾಣ್ತಿಲ್ಲ ಅಂತ. ಹಾಗಂತ ವಿಶಾಲು ಹೇಳ್ತಿರೋವಾಗ, ನೀನೇನಾದರೂ ಅಂತ ಫೈನಾನ್ಷಿಯರ್ ಕೇಳ್ತಾರೆ. ಏನ್ರಿ ನೀವು ನನ್ನ ಮೇಲೆ ಸಂದೇಹ ಪಡ್ತಿದ್ದೀರಾ? ಹಾಗಂತ ವಿಶಾಲು ಹೇಳ್ತಿರೋವಾಗ, ಹಾಗಲ್ಲ, ನಮ್ಮ ಮಗಳನ್ನ ಕಂಡಿಡಿಯೋಕ್ಕೋಸ್ಕರ ಅಂತ ಫೈನಾನ್ಷಿಯರ್ ಹೇಳಕ್ಕೆ ಬರ್ತಾರೆ. ಆ ಮೀನನ್ನ ಕಿಡ್ನಾಪ್ ಮಾಡಿ ನನಗೇನಾಗಬೇಕಿದೆ? ಹಾಗಂತ ವಿಶಾಲು ಹೇಳ್ತಾಳೆ. ಹಾಗಾದರೆ ಆ ಮೀನ ಎಲ್ಲೋಗಿರ್ಬೋದು ಅಂತ ಫೈನಾನ್ಷಿಯರ್ ಕೇಳ್ತಾರೆ. ಏನ್ರಿ ಅವಳಿಗೇನಾದರೆ ನಮಗೇನು? ನಮಗೆ ನಮ್ಮ ಮಗಳು ತಾನೇ ಮುಖ್ಯ. ಏಯ್ ನಾನು ಹೇಳ್ದಂಗೆ ಎಲ್ಲ ದೇವಸ್ಥಾನದಲ್ಲೂ ರಿಜಿಸ್ಟರ್ ಆಫೀಸ್ನಲ್ಲೂ ಹೋಗಿ ವಿಚಾರಿಸಿ, ಆ ಸೂರ್ಯ ಮೀನಾಗೆ ಸಂಬಂಧಪಟ್ಟವ್ರನ್ನೆಲ್ಲರನ್ನೂ ಫಾಲೋ ಮಾಡಿ, ಖಂಡಿತ ಬೆಂಗಳೂರಿನಲ್ಲೇ ಎಲ್ಲಾದರೂ ಬಚ್ಚಿಟ್ಟಿರ್ತಾನೆ ನಮ್ಮ ತಾರಣ, ಹೋಗಿ ಎಲ್ಲ ಕಡೆನೂ ಹುಡುಕಿ ಅಂತ ಹೇಳ್ತಾಳೆ. ಸೂರ್ಯ ಹುಡುಕಿ ಸುಸ್ತಾಗಿ ಮನೆ ಹತ್ರ ಬರ್ತಾನೆ. ಎಲ್ಲೋದ್ಲೋ ಏನೋ, ನನಗಂತೂ ಗೊತ್ತಾಗ್ತಿಲ್ವಲ್ಲ, ಯಾರಿಗೂ ಗೊತ್ತಿಲ್ವಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾನೆ. ಒಳಗೆ ಬಂದು ನೋಡ್ತಾನೆ, ಮೀನಾ ಗಾಡಿ ಅಲ್ಲೇ ನಿಂತಿರುತ್ತೆ. ಹಾಗಾದರೆ ಬಂದಿರ್ತಾಳೆ ಅಂತ ಅಪ್ಪ ಅಂದ್ಕೊಂಡು ಒಳಗೆ ಓಡಿ ಬರ್ತಾನೆ. ಮೀನಾ ಗಾಡಿಯಲ್ಲಿ ನಿಂತಿದೆ, ಬಂದಿದ್ದಾಳೇನಪ್ಪ ಅಂತ ಕೇಳ್ತಾನೆ. ಏ ಸೂರ್ಯ ಬಾಯಿಲಿ ಅಂತ ಕರೀತಾರೆ ರಂಗನಾಥ್ ಅವರು. ಮೀನಾ ಬಂದ್ಲು ಕಣೋ ಅಂತ ಹೇಳ್ತಾರೆ. ಈಗ ಸಮಾಧಾನ ಆಯ್ತಪ್ಪ, ನಾನು ರೋಡಲ್ಲೆಲ್ಲ ಹುಡುಕ್ತೆ ಗೊತ್ತಾ? ಅವನಾಗಂತಿರೋವಾಗ ನಾನೇ ನೀನು ಫೋನ್ ಮಾಡೋಣ ಅಂದ್ಕೊಂಡೆ,
ನೀನೇ ಬಂದ್ಬಿಟ್ಟಿಯಲ್ಲ ಅಷ್ಟೊತ್ತಿಗೆ ಅಂತಾರೆ ರಂಗನಾಥ್ ಅವರು. ಎಲ್ಲೋಗಿದ್ಲಪ್ಪ, ಯಾರಾದರೂ ಕಿಡ್ನಾಪ್ ಮಾಡಿದ್ರಂತ ಅವಳನ್ನ ಅಂತ ಕೇಳ್ತಾನೆ. ಅದೆಲ್ಲ ಏನೂ ಇಲ್ಲಪ್ಪ, ಯಾವ ಸಮಸ್ಯೆನೂ ಇಲ್ಲದೆ ಮನೆಗೆ ಬಂದಿದ್ದಾಳೆ. ನೀನು ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಅಂತ ಕೇಳ್ತಾರೆ. ಹೇಗಪ್ಪ ಭಯ ಪಡದೆ ಇರೋಕ್ಕಾಗುತ್ತೆ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತಲ್ಲ, ನಾನೇ ಊರು ತುಂಬ ಹುಡ್ಕೊಂಡು ಬಂದಿದ್ದೀನಿ. ಆ ವಿಶಾಲಮ್ಮನ ಮನೆಗೆ ಹೋಗಿ ಅವಳ ಜೊತೆ ಬೇರೆ ಜಗಳ ಮಾಡ್ಕೊಂಡು ಬಂದೆ ಅಂತಾನೆ. ಅಲ್ಲಿಗೇನಕ್ಕೋ ಹೋಗಿದೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಯ್ಯಮ್ಮ ಏನು ಮಾಡ್ತಾಳೋ ಏನೋ ಅಂತ ಯಾರಿಗೂ ಗೊತ್ತಪ್ಪ ಅಂತಾನೆ ಸೂರ್ಯ. ಒಳಗಿದ್ದಾಳೆ, ಹೋಗಿ ನೋಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಎಲ್ಲಿಗೆ ಹೋಗಿದೆ ಅಂತ ಕೇಳಬೇಕಲ್ವೇನಪ್ಪ, ಕೇಳ್ದೆ ಎಲ್ಲಿಗೆ ಹೋಗಿದ್ಲಂತೆ ಅಂತ ಕೇಳ್ತಾನೆ ಸೂರ್ಯ. ಆಗ ಶಾಂತಿ ಬಂದು, ಏನೋ ನೀನು ಹೆಂಡ್ತಿಯೇನು ಚಿಕ್ಕ ಮಗುನಾ, ಯಾರಾದರೂ ಎತ್ಕೊಂಡು ಹೋಗ್ಬಿಡೋಕ್ಕೆ, ಅವಳು ಎಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಹೀಗೆ ಕೂಗಾಡ್ತಿದೀಯ ಅಂತ ಕೇಳ್ತಾಳೆ. ಅಲ್ಲ ಸಕ್ರೆ, ಅವಳು ಎಲ್ಲಿಗಾದ್ರೂ ಹೋಗ್ಲಿ, ಯಾವಾಗಲಾದ್ರೂ ಬರಲಿ, ಫೋನ್ ಮಾಡಿ ಹೇಳ್ಬೇಕಲ್ವಾ ಅಂತ ಕೇಳ್ತಾನೆ. ಸೂರ್ಯ, ಮೀನಾ ಬಂದಿದ್ದಾಳಲ್ಲ ಬಿಡೋ, ಅವಶ್ಯಕತೆ ಇಲ್ಲದೆ ಯಾಕೆ ಈ ಥರ ಕೂಗಾಡ್ತಿದ್ಯಾ ಅಂತಾರೆ ರಂಗನಾಥ್ ಅವರು. ನೀನು ಹೋಗಿ ಅವಳ ಹತ್ರ ಸುಮ್ಮನೆ ಜಗಳ ಮಾಡೋಕೆ ಹೋಗ್ಬೇಡ, ಅರ್ಥ ಆಯ್ತಾ? ಊಟ ಮಾಡಿದ್ಯಾ, ಹೋಗಿ ಊಟ ಮಾಡು ಅಂತ ಹೇಳ್ತಾರೆ. ಮೀನಾ ರೂಮಿಂದ ಆಚೆ ಬರ್ತಾಳೆ. ಸೂರ್ಯ ಅವಳ ಹತ್ರ ಹೋಗಿ, ಏನು ಮೀನಾ ನೀನು ಎಲ್ಲೋಗಿದೆ ಹೇಳು, ಸ್ವಲ್ಪನಾದರೂ ಬುದ್ಧಿ ಇದೆಯಾ ನಿನಗೆ ಅಂತ ಜೋರಾಗಿ ಕೂಗಾಡ್ತಿರ್ತಾನೆ. ಎಲ್ಲಿ ಅಂತ ನೀನು ನಾವು ಹುಡ್ಕೋದು, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ, ಊರು ತುಂಬ ಹುಡುಕ್ತೆ ನಾನು ಅಂತ ಹೇಳ್ತಾನೆ. ಏನ್ರಿ, ನಾನು ಬಂದಿದ್ದೀನಲ್ವಾ, ಯಾಕೆ ಈ ಥರ ಟೆನ್ಷನ್ ಮಾಡ್ಕೋತಿದ್ದೀರಾ ಹಾಗಂತ ಮೀನಾ ಕೇಳ್ತಾಳೆ. ಟೆನ್ಷನ್ ಆಗದೆ ಇನ್ನೇನಾಗುತ್ತೆ, ನನ್ನ ಫೀಲಿಂಗ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗ್ತಿದೆಯಾ ಅಂತಾನೆ. ಹೀಗೇನೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿ ಕಾಣದೇ ಇರೋಗಾಗ್ಬಿಟ್ರೆ ನೀನು ಸುಮ್ಮನೆ ಎದ್ಬಿಡ್ತಿದ್ಯಾ, ನಾನು ಹುಡ್ಕಾಡ್ತಿದ್ದೆ ತಾನೇ, ನನ್ನ ಒದ್ದಾಟ ಏನು ಅಂತ ನಿನಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ. ಸೂರ್ಯ, ಈಗ ತಾನೇ ಹೇಳ್ದೆ ನಿನಗೆ ಅವಳ ಜೊತೆ ಕೂಗಾಡ್ಬೇಡ ಅಂತ, ಅದೇ ಕೆಲಸ ಮಾಡ್ತಿದ್ದೀಯಲ್ಲ ಮೀನಾ. ನಿನ್ನ ನಾನು ಹುಡುಕ್ತಾ ಎಲ್ಲೆಲ್ಲೋ ಅಲ್ಕೊಂಡು ಬಂದಿದ್ದಾನೆ, ನೀನೆಲ್ಲೂ ಕಾಣಿಸಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ನಾನು ನಿನ್ನನ್ನು ಕೂಗಾಡಬೇಡ ಅಂತ ಹೇಳಿದೆ, ನಾನು ಏನು ಮಾಡಬೇಡ ಅಂತೀನೋ ಅದನ್ನೇನು ಮೊದಲು ಮಾಡ್ತೀಯಾ ನೀನು, ನಿಮ್ಮ ಅಮ್ಮನ ಥರ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ಶಾಂತಿ, ಯಾರು ಇವನು ನನ್ನ ಥರನಾ, ಇವಳೆಲ್ಲ ಜಾಲಿಯಾಗಿ ಊರು ಸುತ್ಕೊಂಡು ಬರ್ತಿದ್ದಾಳೆ, ಇವನು ಅವಳನ್ನ ನೋಡ್ಕೊಂಡು ಎಲ್ಲೆಲ್ಲೋ ಅಲ್ದಾಡ್ಕೊಂಡು ಬರ್ತಿದ್ದಾನೆ. ಅವಳಾಗಂತಿರೋವಾಗ ಅತ್ತೆ ಹೊರಗಡೆ ಹೋದರೆ ಊರು ಸುತ್ತಕ್ಕೆ ಹೋಗಿದ್ದಾಳೆ ಅಂತನಾ, ಹಾಗಂತ ಮೀನಾ ಹೇಳ್ತಾಳೆ. ನೀನು ಎಲ್ಲಿಗಾದರೂ ಹೋಗು, ಅದ್ರಲ್ಲಿ ನನಗೇನು ಬಂತು, ನೀನೇನು ನನಗೆ ಹೇಳ್ಬಿಟ್ಟ ಹೋಗ್ತೀಯಾ, ಇವನು ಕೂಡ ನಿನ್ನನ್ನು ಕೇಳಲ್ಲ, ನೀನು ಕೇಳ್ದೆ ಊರು ಸುತ್ಕೊಂಡು ಬರ್ತೀಯಾ, ಇವನು ಅವಳಿಗೆ ಕಾವಲು ಕಾಯೋಂಥರ ಊರು ತುಂಬ ಹುಡ್ಕೊಂಡು ಬರ್ತಿದ್ದಾನೆ ಹಾಗಂತ ಶಾಂತಿ ಹೇಳ್ತಿರೋವಾಗ, ನೋಡು ಶಾಂತಿ, ಈಗಾಗಲೇ ಅವನು ಕೋಪದಲ್ಲಿದ್ದಾನೆ, ನೀನೇನೇನಾದರೂ ಮಾತಾಡ್ತಾನೆ ಇರಬೇಡ. ಸೂರ್ಯ, ಮೊದಲು ನೀವಿಬ್ಬರು ಊಟ ಮಾಡಿ ಹೋಗಿ. ಮೀನಾ ಕೂಡ ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಂತೆ, ಹೋಗಿ ಇಬ್ರು, ಏನಾದರೂ ಕಾರಣ ಇರುತ್ತೆ ಕಣೋ, ಅರ್ಥ ಮಾಡ್ಕೊ ಅಂತ ರಂಗನಾಥ್ ಅವರು ಹೇಳಿ ಕಳಿಸ್ತಾರೆ. ಹೌದಪ್ಪ, ಊಟ ಮಾಡೋದನ್ನೇ ಮರ್ತ್ಬಿಟ್ಟೆ ಇವಳು ಹುಡ್ಕೊಂಡು, ಹಾಗಂತ ಸೂರ್ಯ ಹೇಳ್ತಿರೋವಾಗ, ತುಂಬ ಓವರ್ ಆಗಾಡ್ತಿದೀಯ ಕಣೋ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ನಾನು ಡ್ಯೂಟಿ ಮುಗಿಸಿ ಬರೋವರೆಗೂ ನೀನು ಕಾಯ್ತಿರ್ಲಿಲ್ವಾ, ನೀನು ಥರನೇ ತಾನೇ ಅವರು ಅಂತ ಹೇಳ್ತಾರೆ. ಏನ್ರಿ, ಅದು ಇದು ಎಲ್ಲ ಒಂದೇನಾ, ಇವಳು ಮನೆ ಕೆಲಸ ಏನು ಮಾಡ್ದೇನೆ ಜಾಲಿಯಾಗಿ ಊರು ತುಂಬ ಸುತ್ಕೊಂಡು ಬರ್ತಿದ್ದಾಳೆ, ಅದಕ್ಕೆ ಇವನು ಎದುರುಕೊಂಡು ಬೆಳಿಗ್ಗೆಯಿಂದ ಇವಳಿಗೋಸ್ಕರ ಊರು ಸುತ್ಕೊಂಡು ಬಂದಿದ್ದಾನೆ, ಇದನ್ನ ನಾನು ಅರ್ಥ ಮಾಡ್ಕೋಬೇಕಾ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ, ನಾನೊಂದು ಹೇಳ್ತೀನಿ ಕೇಳ್ತೀಯಾ, ನೀನು ತಿಂದಿದ್ದು ಜೀರ್ಣ ಆಗಲಿಲ್ಲ ಅಂದರೆ ಹೊರಗಡೆ ಹೋಗಿ ವಾಕಿಂಗ್ನಾರು ಮಾಡು, ಇಲ್ಲ ಅಂದರೆ ಕೈ ಅಳ್ಳಾಡಿಸಿ ಎಕ್ಸಸೈಜ್ನಾದರೂ ಮಾಡು, ಅದು ನಿನಗೆ ಕಷ್ಟ ಅನ್ಸಿದ್ರೆ ರೂಮ್ ಬಾಗ್ಲಾಕಿ ನೀನೇ ಮಾತಾಡ್ಕೊ ಹಾಗಂತ ಹೇಳೋಗ್ತಾರೆ. ಸೂರ್ಯನ ಜೊತೆ ಮೀನಾ ಕೂಡ ಊಟಕ್ಕೆ ಕೂತಿರ್ತಾಳೆ. ನನ್ನನ್ನೇನು ನೋಡ್ತಿದ್ಯಾ, ಮೊದಲು ತಿನ್ನು, ಕೇಳ್ದೆ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಾನೆ. ನೀವು ಇಷ್ಟೊಂದು ಒದ್ದಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಯಾರ್ದಾರು ಫೋನ್ ಇಸ್ಕೊಂಡು ಫೋನ್ ಮಾಡೋಣ ಅಂದರೆ ಅದಕ್ಕೂ ಸಮಯ ಸಿಗಲಿಲ್ಲ, ಆ ರೀತಿ ಲಾಕ್ ಆಗಿಬಿಟ್ಟಿದೆ ಅಂತ ಮೀನಾ ಹೇಳ್ತಾಳೆ. ಆ ವಿಶಾಲಮ್ಮನ ಮನೆಗೆ ಹೋಗಿ ಬೇರೆ ಜಗಳ ಮಾಡ್ಕೊಂಡು ಬಂದೆ ಗೊತ್ತಾ ನಿನಗೆ ಅಂತಾನೆ ಸೂರ್ಯ. ಅಲ್ಲಿಗೆ ಏನಕ್ಕೆ ಹೋಗಿದ್ರಿ ಅಂತ ಮೀನಾ ಕೇಳ್ತಾಳೆ. ಮತ್ತಿನ್ನೇನು, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ, ಎಲ್ಲೂ ಕಾಣ್ತಿಲ್ಲ ಅಂದರೆ ಇನ್ನೇನು ಮಾಡಲಿ, ಎಲ್ಲೋ ಹೋಗಿದ್ದಾಳೆ ಬರ್ತಾಳೆ ಅಂತ ಮನೆಗೆ ಬಂದು ಊಟ ಮಾಡಿ ಮಲ್ಕೊ ಅಂತ ಹೇಳ್ತಿದ್ಯಾ ಅಂತಾನೆ. ಅದೇಗೆ ಮೀನಾ ಸುಮ್ಮನಿರೋಕ್ಕಾಗುತ್ತೆ ಅಂತಿರೋವಾಗ ಮೀನಾ ಕಣ್ಣಲ್ಲಿ ನೀರು ಹಾಕ್ತಿರ್ತಾಳೆ. ಯಾಕೆ ಮೀನಾ ಅಳ್ತಿದೀಯಾ, ಅಯ್ಯೋ ಮೊದಲು ಊಟ ಮಾಡು, ನೀನು ಕಾಣ್ತಿಲ್ಲ ಅನ್ನೋ ಟೆನ್ಷನಲ್ಲಿ ಕೂಗಾಡ್ಬಿಟ್ಟೆ ಅಂತಾನೆ ಸೂರ್ಯ. ಸರಿ ಎಲ್ಲೋಗಿದೆ ಹೇಳು ಅಂತಿರೋವಾಗ ಕಸ್ತೂರಿ ಆಂಟಿ ಮನೆಯಿಂದ ಬರಬೇಕಾದ್ರೆ ಲಕ್ಷ್ಮಿ ಆಂಟಿ ಸಿಕ್ಕಿದ್ರು. ಅವರು ನನ್ನ ಮಗಳಿಗೆ ಹೆರಿಗೆನೋ ಶುರುವಾಗಿದೆ, ಮನೆಯಲ್ಲಿ ಯಾರೂ ಇಲ್ಲ, ನನಗೆ ಸಹಾಯ ಮಾಡಮ್ಮ ಮೀನಾ ಅಂತ ಕೇಳ್ಕೊಂಡ್ರು, ಅದಕ್ಕೆ ಅವ್ರನ್ನ ಹಾಸ್ಪಿಟಲ್ಗೆ ನಾನೇನೆ ಕರ್ಕೊಂಡೋಗಿದ್ದು ಅಂತಾಳೆ. ಹಾಸ್ಪಿಟಲ್ನಲ್ಲಿ ನನ್ನ ಫೋನ್ ಚಾರ್ಜ್ ಇಲ್ಲದೇ ಸ್ವಿಚ್ ಆಫ್ ಆಗಿಬಿಡ್ತು, ಡಾಕ್ಟರ್ ಬೇರೆ ಆ ಹುಡುಗಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ರು, ಎಲ್ಲೋಗೋಕ್ಕೂ ಸಮಯ ಸಿಗಲಿಲ್ಲ, ಮಗು ಊಟವರೆಗೂ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ರಿಗೂ. ಲಕ್ಷ್ಮಿ ಅಕ್ಕ ಕೂಡ ತುಂಬಾ ಭಯಪಟ್ಟಿದ್ರು, ನಾನೇನೆ ಡಾಕ್ಟರ್ ಹತ್ರ ಎಲ್ಲನೂ ಮಾತಾಡಿದ್ದು, ಅದಕ್ಕೆ ರೀ ನೀವು ಹುಡುಕ್ತಿರ್ತೀರಾ ಅನ್ನೋದನ್ನು ಮರ್ತ್ಬಿಟ್ಟೆ ನಾನು, ಇಲ್ಲಾಂದರೆ ನಾನು ಯಾಕ್ರಿ ಆ ರೀತಿ ಎಲ್ಲ ಮಾಡೋಕ್ಕೋಗ್ಲಿ ಅಂತಾಳೆ ಮೀನಾ. ಸರಿ ಮೀನಾ, ನಾನೊಬ್ಬ ಮುಟ್ಟಾಳ, ಈ ಥರ ಎಮರ್ಜೆನ್ಸಿ ಇರುತ್ತೆ ಅಂತ ಯೋಚನೆ ಮಾಡಲಿಲ್ಲ ನೋಡು, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಮೀನಾ, ನಿನ್ಗೇನಾದರೂ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಆ ರೀತಿ ಮಾಡೋಕ್ಕೆ ಹೋದೆ. ಈಗ ಲಕ್ಷ್ಮಿ ಅಕ್ಕನ ಮಗು ಎಲ್ಲ ಹೇಗಿದೆ ಅಂತ ಕೇಳ್ತಾನೆ. ಇಬ್ಬರೂ ಚೆನ್ನಾಗಿದ್ದಾರೆ ರೀ, ಲಕ್ಷ್ಮಿ ಅಕ್ಕ ಹೇಳಿದ್ರು ಎಲ್ಲನೂ ನಿಂತು ನೀನೇ ಮಾಡಿಸಿದ್ಯಾ, ನಿನ್ನ ಹೆಸರನ್ನೇ ಇಡ್ತೀನಿ ಅಂದರು ಅಂತಾಳೆ. ಹೌದಾ, ತುಂಬ ಸಂತೋಷ ಮೀನಾ, ಮೀನಾ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾನೆ. ಒಳ್ಳೆ ಹೆಸರೇ, ಆದರೆ ಜೀವನ ಪೂರ್ತಿ ಕಷ್ಟಪಡಬೇಕಲ್ಲ, ಇಲ್ಲಿ ನೋಡಿ ನೀವು ನಾನು ಒಳ್ಳೇದೇ ಮಾಡ್ಕೊಂಡು ಬಂದಿದ್ರು ಅದನ್ನು ಅರ್ಥ ಮಾಡ್ಕೊಡೆ ಸುಮ್ಮನೆ ಕೂಗಾಡ್ತಿದ್ದೀರಾ ಹಾಗಂತ ಮೀನಾ ಹೇಳ್ತಿರೋವಾಗ ಮತ್ತೆ ಅದನ್ನೇ ಹೇಳ್ತಿರ್ಬೇಡ ಮೀನಾ, ನನ್ನ ಜೀವನದಲ್ಲಿ ಮುಖ್ಯವಾದವಳು ನೀನೇ ಅಲ್ವಾ ಮೀನಾ, ನೀನು ಕಾಣಲಿಲ್ಲ ಅಂದರೆ ನನ್ನ ಮನ್ಸು ಕೇಳುತ್ತಾ, ನನಗೇನಾದರೂ ಕೆಲಸ ಜಾಸ್ತಿಯಾಗಿ ಮನೆಗೆ ಬರಲಿಲ್ಲ ಅಂದ್ರೂ
ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಮೀನಾ. ಅಪ್ಪನ ಬಿಟ್ರೆ ಅವ್ರೊಬ್ರೇನೆ ನನ್ನ ಬಗ್ಗೆ ಯೋಚನೆ ಮಾಡೋದು. ಅವ್ರನ್ನ ಬಿಟ್ರೆ ನೀನೇ ಅಲ್ವಾ ಮೀನಾ ಎಲ್ಲಾನು ನನಗೆ. ಈಗ ನಿನಗೆ ನಾನು, ನನಗೆ ನೀನು ಮೀನಾ. ನಿನ್ಗೇನಾದರೂ ಆದರೆ ನನಗೆ ತಡ್ಕೊಳಕ್ಕಾಗುತ್ತಾ ಅಂತ ಹೇಳ್ತಾನೆ. ಮೀನಾ ಅಳಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಮೀನಾ ಅಳ್ಬೇಡ, ತಗೋ ಊಟ ಮಾಡು ಅಂತ ಹೇಳಿ ಸೂರ್ಯ ತಟ್ಟೆ ಕೊಡ್ತಾನೆ. ರೀ ಇನ್ಮೇಲೆ ಆ ರೀತಿ ಮಾಡಲ್ಲ ಸರಿನಾ ಅಂತ ಮೀನಾ ಹೇಳ್ತಾಳೆ. ಮೀನಾ ಹೊರಗಡೆ ಏನು ಸಮಸ್ಯೆನಾದರೂ ಇರಲಿ, ನಾನು ಅದನ್ನೆಲ್ಲ ಸರಿ ಮಾಡ್ಕೋತೀನಿ. ಆದರೆ ನಿನಗೇನಾದರೂ ಆಗ್ಬಿಟ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಮೀನಾ ಅಂತಾನೆ. ನನ್ನ ಮನಸ್ಸಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅಂತಿರೋವಾಗ ನಿಮ್ಗೆ ಅಷ್ಟೊಂದು ಇಷ್ಟನಾ ನಾನು ಅಂತಾಳೆ ಮೀನಾ. ಏನು ಮೀನಾ ಹೀಗೆ ಕೇಳ್ತಿದೀಯಾ, ನೀನೇ ಮೀನಾ ನನಗೆಲ್ಲಾನು ಅಂತಾನೆ ಸೂರ್ಯ. ನನಗೂ ಕೂಡ ನೀವೇನೇ ಎಲ್ಲ ಹಾಗಂತ ಮೀನಾ ಹೇಳ್ತಾಳೆ. ಅದು ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಸೂರ್ಯ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಸೂರ್ಯ ಅವಳಿಗೆ ಊಟ ಮಾಡಿಸ್ತಾನೆ. ನನ್ನನ್ನು ಹುಡುಕಿ ಸುಸ್ತಾಗಿರ್ತೀರಾ, ನೀವು ತಿನ್ನಿ ಅಂತ ಮೀನಾ ಅವ್ನಿಗೆ ಊಟ ಮಾಡಿಸ್ತಾಳೆ. ಮಾರನೇ ದಿನ ಸೂರ್ಯ ಸರ್ ಅಂತ ಒಂದು 4 ಜನ ಕೇಳ್ಕೊಂಡು ಬರ್ತಾರೆ. ರಂಗನಾಥ್ ಅವರು ಮತ್ತೆ ಶಾಂತಿ ಬರ್ತಾರೆ. ಯಾರು ನೀವು ಅಂತ ರಂಗನಾಥ್ ಅವರು ಕೇಳ್ತಾರೆ. ಸೂರ್ಯ ಸರ್ನ ನೋಡಬೇಕಿತ್ತು ಅಂತ ಹೇಳ್ತಾರೆ. ಏನು ಸೂರ್ಯ ಸರ್ ಅಂತ ಶಾಂತಿ ಬಾಯಿ ಬಿಡ್ತಿರ್ತಾಳೆ. ಏನು ನಿನಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನಿಲ್ಲ ಸರ್ ಅಂತ ಹೇಳ್ತಿದಾರಲ್ಲ ಅದಕ್ಕೆ ಅಂತಾಳೆ ಶಾಂತಿ. ಸೂರ್ಯನ ಸರ್ ಅಂತ ಕರಿಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ಕೇಳ್ತಾರೆ. ಸೂರ್ಯ ನನ್ನ ಮಗನೇ, ಒಳಗೆ ಬನ್ನಿ ಅಂತ ಕರೀತಾರೆ ರಂಗನಾಥ್ ಅವರು. ಸೂರ್ಯ ನೀನು ಯಾರು ಹುಡ್ಕೊಂಡು ಬಂದಿದ್ದಾರೆ ನೋಡು ಅಂತ ಹೇಳ್ತಾರೆ. ನಮಸ್ತೆ ಸರ್, ನನ್ನಿಂದ ಏನಾಗಬೇಕಿತ್ತು ಅಂತ ಸೂರ್ಯ ಕೇಳ್ತಾನೆ. ಸರ್ ನಾವು ಸೌತ್ ಇಂಡಿಯನ್ ಟೂರಿಸ್ಟ್ ಅಸೋಸಿಯೇಷನ್ನಿಂದ ಬಂದಿದ್ದೀವಿ ಅಂತ ಅವ್ರು ಹೇಳ್ತಿರೋವಾಗ, ಬನ್ನಿ ಸರ್ ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಸೂರ್ಯ ಕರೀತಾನೆ. ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ರಂಗನಾಥ್ ಅವರು ಕೂಡ ಹೇಳ್ತಾರೆ. ನಿಮ್ಮನ್ನ ನೋಡಿ ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡೋಗೋಣ ಅಂತ ಬಂದ್ವಿ ಅಂತ ಅವ್ರು ಹೇಳ್ತಾರೆ. ಏನು ವಿಷಯ ಸರ್? ಅಸೋಸಿಯೇಷನಲ್ಲಿ ಏನಾದರೂ ಫಂಕ್ಷನ್ ಇದೆಯಾ? ನಾನಾದರೂ ಮೆಂಬರ್ ಅಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ. ಆದಷ್ಟು ಬೇಗ ನನಗೂ ಕೂಡ ಮೆಂಬರ್ಶಿಪ್ ಸಿಗುತ್ತೆ ಸರ್ ಅಂತಿರೋವಾಗ, ಅದ್ರ ಬಗ್ಗೆನೇ ನಿಮ್ಮ ಹತ್ರ ಮಾತಾಡೋಕೆ ಬಂದಿರೋದು ಅಂತ ಅವ್ರು ಹೇಳ್ತಾರೆ. ಅರ್ಥ ಆಗ್ತಿಲ್ಲ ಸರ್ ಅಂತಿರೋವಾಗ, ನಿಮಗೆ ನಮ್ಮ ಅಸೋಸಿಯೇಷನ್ನಿಂದ ಮೆಂಬರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಸರ್ ಏನು ಸರ್ ಹೇಳ್ತಿದ್ದೀರಾ? ನಾನೇ ನಿಮ್ಮ ಆಫೀಸ್ಗೆ ಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಟೈಮೇ ಸಿಗಲಿಲ್ಲ. ಸೂರ್ಯ ಹಾಗಂತಿರೋವಾಗ, ಈಗ ನಿಮ್ಮ SM ಟ್ರಾವೆಲ್ಸ್ನಲ್ಲಿ 8 ಗಾಡಿಗಳು ಓಡ್ತಿವೆ ಅಲ್ವಾ ಅಂತ ಕೇಳ್ತಾರೆ. ಹೌದು ಸರ್, ಈಗ ಸ್ವಲ್ಪ ತಿಂಗಳುಗಳಿಂದ ಗಾಡಿಗಳೆಲ್ಲ ಓಡ್ತಿವೆ ಅಂತ ಸೂರ್ಯ ಹೇಳ್ತಾನೆ. ತುಂಬ ಸಂತೋಷ. ಈ ಟ್ರಾವೆಲ್ಸ್ ಫೀಲ್ಡ್ನಲ್ಲಿ ನಿಮಗೆ ತುಂಬಾ ಒಳ್ಳೆಯ ಹೆಸರಿದೆ. ನೀವು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದೀರಂತೆ, ದುಡ್ಡು ತಗೊಳ್ದೇನೆ ಕಷ್ಟದಲ್ಲಿರೋರ್ಗೋಸ್ಕರ ಕಾರ್ ಓಡಿಸಿದ್ದೀರಂತಲ್ಲ ಅಂತ ಕೇಳ್ತಾರೆ. ಮರ್ತೋಗಿರೋ ದುಡ್ಡನ್ನು ಕೂಡ ನೀವು ತಗೊಂಡೋಗಿ ಕೊಟ್ಟಿದ್ದೀರಂತಲ್ಲ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು, ಸರ್ ನೀವು ಹೇಳಿದ್ರಲ್ಲ ಈಗ ಅದೆಲ್ಲ ನಿಜಾನೇ. ನನ್ನ ಮಗ ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ತಾನೆ. ಅವ್ರಾಗಂತಿರೋವಾಗ ತುಂಬ ಜನ ಇವ್ರ ಬಗ್ಗೆ ಹೇಳಿದ್ದಾರೆ ಸರ್, ಇದೆಲ್ಲ ಕೊಂಡಾಡಬೇಕಾಗಿರುವಂಥ ವಿಷಯನೇ ಅಂತ ಹೇಳ್ತಿರೋವಾಗ, ಸರ್ ನಾನು ಎಲ್ಲರ ಹತ್ರನೂ ದುಡ್ಡು ತೊಗೊಳ್ದೆ ಏನೋ ಗಾಡಿ ಓಡಿಸಲ್ಲ ಸರ್. ಕೆಲವ್ರಿಗೆ ತೊಂದರೆಗೊಳಗಾಗಿರೋರ್ಗೆ ಮಾತ್ರ ಸರ್ ಆ ರೀತಿ ಮಾಡೋದು. ನಾನು ಕೂಡ ಪೆಟ್ರೋಲ್ಗೋಸ್ಕರ ಅದರಲ್ಲೇ ಕಾರ್ನು ಮೇಂಟೈನ್ ಮಾಡಬೇಕು, ಹಾಗೆಯೇ ಡ್ಯೂ ಕೂಡ ಕಟ್ಟಬೇಕಲ್ವ ಸರ್ ಅಂತ ಕೇಳ್ತಾನೆ. ತುಂಬ ಇರುತ್ತಲ್ಲ ಸರ್, ಅದೆಲ್ಲ ಇಲ್ಲ ಅಂದರೆ ನೀವು ಹೇಳ್ದಂಗೆ ಅವಶ್ಯಕತೆ ಇರೋರಿಗೆಲ್ಲ ಹೆಲ್ಪ್ ಮಾಡೋ ಆಸೆ ಇದೆ ಸರ್ ಅಂತಾನೆ ಸೂರ್ಯ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಈಗ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಿರೋವಾಗ, ನಿಮ್ಮ ಥರ ಸಹಾಯ ಮಾಡೋ ಮನಸ್ಸು ಎಷ್ಟು ಜನಕ್ಕಿರುತ್ತೆ. ಅವ್ರಾಗಂತಿರೋವಾಗ, ಅವ್ರು ಯಾವಾಗಲೂ ಹಾಗೇನೆ ಸರ್, ಮತ್ತೊಬ್ರಿಗೆ ಸಹಾಯ ಮಾಡಬೇಕು ಅಂತ ಬಂದರೆ ಸಾಕು ತಕ್ಷಣ ಅದನ್ನು ಮಾಡಿ ಮುಗಿಸ್ಬಿಡ್ತಾರೆ. ಅವ್ರ ಹತ್ರ ಕಾರ್ ಓಡಿಸೋರ್ಗೂ ಸಹ ನ್ಯಾಯವಾದ ಸಂಬಳ ಬೋನಸ್ ಕೂಡ ಕೊಡ್ತಾರೆ. ಅವ್ರಿಗೆ ಲಾಭ ಬಂದಿಲ್ಲ ಅಂದ್ರೂ ಅವ್ರಿಗೆ ಸೇರ್ಬೇಕಾಗಿರೋದನ್ನ ಸರಿಯಾದ ಸಮಯಕ್ಕೆ ಕೊಟ್ಬಿಡ್ತಾರೆ ಸರ್. ಮೀನಾ ಹಾಗಂತಿರೋವಾಗ, ಚಿಕ್ಕ ವಯಸ್ಸಿಂದನೂ ಅವ್ನು ಹಾಗೇನೆ ಸರ್, ಅವ್ನು ಮಾತ್ರ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳಲ್ಲ, ಸುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋಣ ಅಂತಾನೆ ರವಿ. ನಾವು ಇವ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡೇನೆ ಸರ್ ಬಂದಿರೋದು. ಇವ್ರ ಥರ ನಮ್ಮ ಅಸೋಸಿಯೇಷನ್ನಲ್ಲಿ ಒಬ್ರು ಇದ್ರೆ ಇವ್ರನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಅದಕ್ಕೋಸ್ಕರನೇ ಸೌತ್ ಇಂಡಿಯನ್ ಅಸೋಸಿಯೇಷನ್ ಮೆಂಬರ್ ಆಗಿ ನಾವೆಲ್ಲರೂ ಸೇರಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಈಗ ನೀವು ನಮ್ಮ ಅಸೋಸಿಯೇಷನ್ ಮೆಂಬರು ಅಂತ ಹೇಳ್ತಾರೆ. ತುಂಬ ಸಂತೋಷ ಆಯಿತು ಸರ್ ಅಂತ ಸೂರ್ಯ ಹೇಳ್ತಿರೋವಾಗ, ರಂಗನಾಥ್ ಅವರು, ಶ್ರುತಿ, ರವಿ, ಮೀನಾ ಎಲ್ಲರೂ ಖುಷಿ ಪಡ್ತಾರೆ. ಶಾಂತಿ ಏನು ಅರ್ಥ ಆಗದೆ ಇರೋ ಥರ ಸುಮ್ಮನೆ ಕೂತಿರ್ತಾಳೆ. ಹಾಗೇನೆ ಅವರು ಸೂರ್ಯನ್ಗೆ ಶಾಲ್ ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಶಾಂತಿ ಒಳಗೊಳಗೆ ಉರ್ಕೋತಾ ಇರ್ತಾಳೆ. ಆಗಲ್ಲಿ ಸೂರ್ಯ ಮೀನಾನ ಪಕ್ಕ ಕೇಳ್ಕೊಂಡು ಶಾಲ್ನ ಅವಳಿಗೂ ಕೂಡ ಹೊದಿಸಿ, ಸರ್ ನಮ್ಮ SM ಟ್ರಾವೆಲ್ಸ್ನಲ್ಲಿ S ಅಂದರೆ ಸೂರ್ಯ, M ಅಂದರೆ ಮೀನಾ, ನನ್ನ ವೈಫ್ ಸರ್. ನನ್ನಿಂದನೂ ಟ್ರಾವೆಲ್ಸ್ ನಡ್ಸೋಕ್ಕಾಗುತ್ತೆ ಅನ್ನೋ ನಂಬಿಕೆ ಕೊಟ್ಟಿದ್ದು ನನ್ನ ವೈಫ್ ಮೀನಾನೇ ಸರ್ ಅಂತಾನೆ. ನನಗೆ 2 ಕಾರ್ ಕೊಡಿಸಿದ್ದು ಮೀನಾನೇ ಸರ್ ಅಂತಾನೆ. ಶಾಂತಿ ಅವ್ರನ್ನ ನೋಡಿ ಉರ್ಕೋತಿರ್ತಾಳೆ. ನಾನು ಇನ್ನೊಂದು ಬಲ ಅಂದರೆ ಅದು ನಮ್ಮಪ್ಪ ಸರ್, ಅವ್ರಿಲ್ಲ ಅಂದರೆ ನಾನಿಲ್ಲ ಸರ್. ನೀವು ನನ್ನನ್ನು ಇಷ್ಟೊಂದೆಲ್ಲ ಹೊಗಳಿದ್ರಲ್ಲ ಸರ್, ಅದೆಲ್ಲ ನಮ್ಮ ಅಪ್ಪನಿಂದನೇ ನಾನು ಕಲ್ತಿದ್ದು. 35 ವರ್ಷ ಟ್ರೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ಸರ್. ನನಗೆ ನಮ್ಮಪ್ಪ ದಾರಿ ತೋರಿಸೋ ಗುರು ಎಲ್ಲನೂ ಅವರೇ ಸರ್. ಸೂರ್ಯ ಹಾಗಂತಿರೋವಾಗ, ಸೂರ್ಯ ಹೀಗೆ ಒಂದೊಂದೇ ಮೆಟ್ಲು ನೀನು ಮೇಲೆ ಇರ್ತಿದ್ರೆ ಜೀವನದಲ್ಲಿ ಆದಷ್ಟು ಬೇಗ ದೊಡ್ಡ ವ್ಯಕ್ತಿ ಆಗ್ತೀಯ ಕಣೋ, ಆ ನಂಬಿಕೆ ನನಗಿದೆ. ನೀನೊಬ್ಬ ದೊಡ್ಡ ವ್ಯಕ್ತಿ ಆಗ್ತೀಯ ಬಿಡೋ ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಸರ್, ನಮ್ಮ ಅಸೋಸಿಯೇಷನ್ ನಿಮಗೋಸ್ಕರ ಯಾವಾಗಲೂ ಇರುತ್ತೆ, ನೀವು ಏನು ಸಹಾಯ ಬೇಕಾದರೂ ಕೇಳ್ಬೋದು. ಇದರಲ್ಲಿ ಮೆಂಬರ್ ಆಗೋದೇ ಒಂದು ಗೌರವ ನಿಮ್ಗೆ ಸಿಕ್ಕಿದೆ. ಇನ್ನು ನೀವು ನಿಮ್ಮ ಜೀವನದಲ್ಲಿ ಮೇಲ್ ಬರಬೇಕು, ಮುಂದೆ ನೀವು ನಮ್ಮ ಅಸೋಸಿಯೇಷನ್ನಲ್ಲಿ ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆಗ ಸೂರ್ಯ, ಸರ್ ನನಗೆ ಪದವಿ, ಎಲೆಕ್ಷನು ಇದರಲ್ಲಿ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಸರ್. ಅವನಾಗಂತಿರೋವಾಗ ಶ್ರುತಿ, ಸೂರ್ಯ ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದು
ಅಸೋಸಿಯೇಷನ್ಗೆ ಮೆಂಬರ್ ಆಗಿ ಸೇರಿಸ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಅವರು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಗೆ ಏನಾದರೂ ಲೀಡರ್ಶಿಪ್ ಏನಾದರೂ ಸಿಕ್ಬಿಟ್ರೆ ಅದರಲ್ಲೂ ಕೂಡ ನೀವು ಒಳ್ಳೇದೇ ಮಾಡ್ತೀರಾ. ಮೀನಾ ಅವರು ಈಗ ಸಂಘದ ಅಧ್ಯಕ್ಷರಾಗಿದ್ದಾರಲ್ಲ, ಅದೇ ರೀತಿ ಅಂತಿರೋವಾಗ ಸೋಂಪಾಪುಡಿ ಮೀನಾಗೆ ತುಂಬ ಬುದ್ಧಿ ಜಾಸ್ತಿ, ನನಗೆ ಅಷ್ಟೊಂದು ಬುದ್ಧಿ ಇಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಏನ್ರಿ ನೀವು ಆ ಥರ ಎಲ್ಲ ಏನೂ ಇಲ್ಲ, ನೀವೂ ಕೂಡ ತುಂಬಾ ಬುದ್ಧಿವಂತರು, ಬೇರೆಯವ್ರಿಗೆ ಸಹಾಯ ಮಾಡೋ ಮನಸ್ಸಿದೆ ನಿಮಗೆ, ಅಷ್ಟು ಸಾಕು ಅಂತಾಳೆ ಮೀನಾ. ಇವ್ರು ಹೇಳ್ತಿರೋದು ಸರಿಯಾಗಿದೆ ಸರ್, ನೆಕ್ಸ್ಟ್ ಟೈಮ್ ನಮ್ಮ ಅಸೋಸಿಯೇಷನ್ನಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಸ್ಥಾನ ಸಿಗಲೇಬೇಕು. ಅವ್ರಾಗಂತಿರೋವಾಗ, ಸರ್ ಅದೆಲ್ಲ ಏನು ಬೇಡ ಸರ್, ಒಳ್ಳೆ ಕೆಲಸ ಮಾಡೋಕ್ಕೆ ಅದೆಲ್ಲ ಏನಕ್ಕೆ ಬೇಕು ಸರ್, ಎಲ್ಲಿದ್ರೂ ಮಾಡ್ಬೋದಲ್ವ ಅಂತ ಸೂರ್ಯ ಕೇಳ್ತಾನೆ. ನನ್ನನ್ನು ಉಳ್ಕೊಂಡು ಬಂದು ಮೆಂಬರ್ಶಿಪ್ನ ಕೊಡ್ತಿದ್ದೀರಾ, ಇಷ್ಟು ಸಾಕು ಸರ್, ನನಗೆ ತುಂಬಾ ಸಂತೋಷ ಆಯಿತು ಸರ್ ಅಂತಾನೆ. ಯಾವಾಗ ಏನು ನಡೆಯುತ್ತೋ ಅನ್ನೋದು ನಮ್ಮ ಕೈಲಿಲ್ಲ, ಫ್ಯೂಚರಲ್ಲಿ ಏನು ನಡೆಯುತ್ತೆ ಆಮೇಲೆ ನೋಡೋಣ, ನಾವಿನ್ನು ಬರ್ತೀವಿ ಅಂತ ಅವ್ರು ಹೇಳೋಗ್ತಾರೆ. ಈ ಕಡೆ ರಂಗನಾಥ್ ಅವರು, ಏ ಶಾಂತಿ ನೋಡಿದ್ಯಾ ಹೇಗೆ ನಮ್ಮ ಸೂರ್ಯನ ಹೊಗಳೋದ್ರು ಅಂತ, ಈ ಮನೆನ ಹರಾಜಲ್ಲಿ ಬಿಡಿಸ್ಕೊಟ್ಟ, ಈಗ ಅವ್ನ ಕೆಲಸದಲ್ಲೂ ಮುಂದುವರಿತಿದ್ದಾನೆ. ಈಗ ನೋಡು ಅಸೋಸಿಯೇಷನ್ ಅವರೆಲ್ಲರೂ ಬಂದು ನನ್ನ ಮಗುನ ಹೋಗಲಿ ಸನ್ಮಾನ ಮಾಡೋದ್ರು, ಇದಕ್ಕೂ ಮೇಲೆ ನಮ್ಗೆ ಇನ್ನೇನೇ ಬೇಕು ಅಂತ ಕೇಳ್ತಿರೋವಾಗ ಅವ್ರಾಗಂತಿರೋವಾಗ ಶ್ರುತಿ, ಸೂಪರ್ ಸೂರ್ಯ ಅವರೇ, ನಿಮ್ಮ ಡೆವಲಪ್ಮೆಂಟ್ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನಾವು ಕೂಡ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ನಿಮ್ಮ ಥರನೇ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ. ಶ್ರುತಿ ಹಾಗಂತಿರೋವಾಗ, ಹೌದು ಕಣೋ, ನಿನ್ನ ತಮ್ಮ ಆಗಿರೋದಕ್ಕೆ ನೀನು ಮಾಡೋ ಕೆಲಸದಲ್ಲಿ ಸ್ವಲ್ಪನಾದರೂ ನಾನು ಕೂಡ ಕೆಲಸ ಮಾಡಿ ತೋರಿಸ್ಬೇಕು ಅಂತಾನೆ ರವಿ, ಇಲ್ಲ ಅಂದರೆ ನನಗೇನೆ ಅದು ಗಿಲ್ಟಿ ಅನಿಸ್ತಿರುತ್ತೆ ಅಂತಾನೆ. ಆಗ ಸೂರ್ಯ, ಹಾಗೆಲ್ಲ ಏನೂ ಇಲ್ವೋ, ನೀವು ಗಂಡ ಹೆಂಡ್ತಿರಿಬ್ರು ಚೆನ್ನಾಗಿ ಓದ್ಕೊಂಡಿದ್ದೀರಾ, ಅಷ್ಟು ಸಾಕು ನಿಮಗೆ, ನೀವೇ ಮುಂದೆ ಬರ್ತೀರಾ. ನಾನು ಮೀನಾ ಓದಿಲ್ಲ, ನಮ್ಗಿರೋ ಒಂದೇ ಒಂದು ಆಯುಧ ಅಂದರೆ ಕಷ್ಟಪಟ್ಟು ದುಡಿದು ಮೇಲ್ ಬರೋದಲ್ವಾ ಅಂತಾನೆ ಸೂರ್ಯ. ಆಗ ಶಾಂತಿ, ಅದನ್ನ ಓದಬೇಕಾದ್ರೇ ಯೋಚನೆ ಮಾಡಬೇಕಿತ್ತು, ವಿದ್ಯೆ ಅನ್ನೋದು ಎಲ್ರಿಗೂ ಬಂದ್ಬಿಡಲ್ಲ ಅಂತಾಳೆ. ಆಗ ರಂಗನಾಥ್ ಅವರು, ಏ ಶಾಂತಿ, ಈಗಲೂ ಕೂಡ ಕೊಂಕ್ ಮಾತಾಡ್ತಿದ್ಯಾ, ಅವನನ್ನ ಹೊಗಳಬೇಕು ಅಂತ ನಿನ್ಗೆ ಅನ್ಸೋದೇ ಇಲ್ವಾ ಅಂತ ಕೇಳ್ತಾರೆ. ಈಗೇನು ಯಾವುದೋ ಒಂದು ಸಂಘದಲ್ಲಿ ಮೆಂಬರ್ ಆಗಿದ್ದಾನೆ ಅಷ್ಟೇ ತಾನೇ, ಏನೋ MLA ಆಗ್ಬಿಟ್ಟಿದ್ದಾನೆ ಅನ್ನೋ ಥರ ಯಾಕೆ ಇಷ್ಟೆಲ್ಲ ಹಾರಾಡ್ತಿದ್ದೀರಾ ಅಂತಾಳೆ. ನನ್ನ ಮಗ ಮನೋಜ ಇದಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ತಾನೆ, ನೋಡ್ತಾ ಇರಿ ಹಾಗಂತ ಹೇಳಿ ಶಾಂತಿ ಹೋಗ್ತಾಳೆ. ಇವಳು ಈ ಥರ ಆಡೋದನ್ನ ಅದು ಹೇಗೆ ನಿಲ್ಸೋದೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಪ್ಪ ಬಿಡಪ್ಪ ಅದನ್ನೆಲ್ಲ, ನಿನಗೆ ಸಂತೋಷ ಆಯ್ತಲ್ವೇನಪ್ಪ ಅಂತ ಸೂರ್ಯ ಕೇಳ್ತಾನೆ. ಹ್ಯಾಪಿ, ವೆರಿ ವೆರಿ ಹ್ಯಾಪಿ ಅಂತ ರಂಗನಾಥ್ ಅವರು ಸೂರ್ಯನಿಗೆ ಮುತ್ತು ಕೊಡ್ತಾರೆ. ಅಯ್ಯೋ ಅಪ್ಪ ಹೋಗಪ್ಪ ನೀನು ಅಂತ ಸೂರ್ಯ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.